ಸಮಾಜಮುಖಿಯ ಸೇವೆಗಳು ಈ ರೀತಿ ಒಂದು ಸೇವೆಗಳನ್ನು ಸಲ್ಲಿಸಿಕೊಂಡು 12 ವರ್ಷಗಳ ಕಾಲ ತಮ್ಮ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿ ಇಟ್ಕೊಂಡು ಕೆಲವೊಂದು ಸರ್ವ ಸದಸ್ಯರು ಒಂದೇ ಮನಸ್ಕಾರದ ಹುಡುಗರನ್ನ ಒಂದು ಸ್ಥಾಪಿಸಿಕೊಂಡು ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಸಂಸ್ಥೆ 2024ರಲ್ಲಿ ಒಂದು ಹೊಸ ಯುಗ, ಹೊಸ ಒಂದು ಇತಿಹಾಸವಾದ ಈ ಒಂದು ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ಸೃಷ್ಟಿಯನ್ನ ಮಾಡ್ತಾ ಇದೆ. ಗಂಧದ ಗುಡಿ ಕಪ್ಗಾಗಿ ಅಣ್ಣ ದಯವಿಟ್ಟು ನೀವು 12ನೇ ಆಟಗಾರರು ಬರಬೇಕು. ಆ ಜಾಕ್ 11 ಮೊದಲ ದಿನದಿಂದ ಪ್ರಾರಂಭವಾಗಿದೆ. 12ನೇ ಆಟಗಾರರು ಅಂತಿಮ ದಿನದವರೆಗೂ ಕೂಡ ಇದೇ ಕೆಲಸ ನಮಗಾಗ್ತಾ ಇದೆ. ಪ್ರತಿದಿನ ಕೂಡ ಅದೇ ರಾಗ, ಅದೇ ತಾಳ, ಅದೇ ಹಾಡು. ಅಂತಿಮ ದಿನವಾದ್ರೂ ಕೂಡ ಆಡುವಂತ ಎಲ್ಲಾ ತಂಡಗಳು ನಮ್ಮದೇ ಸಹಕರಿಸಿ ಎಂದಾಗಿ ತಿಳಿಸ್ತಾ ಇದೀವಿ. ಕಿರಣ್ ಲೆಫ್ಟಿ, ನಿಮ್ಮ 12ನೇ ಆಟಗಾರರು ಬರಬೇಕು. ಅಣ್ಣ ದಯವಿಟ್ಟು ರಿತ್ವಿಕ್, ನಿಮ್ಮ 12ನೇ ಆಟಗಾರರು ಕಡ್ಡಾಯ ಬರಬೇಕು. ಒಂದೆಡೆಯಲ್ಲಿ ಲೆಫ್ಟ್ ಕಿರಣ, ಇನ್ನೊಂದೆಡೆಯಲ್ಲಿ ರಿತ್ವಿಕ್. ಜಾಕಿ 11 ಪುನೀತ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಚಿತ್ರ ಕೂಡ ಜಾಕಿ. ಆದ್ರೆ ಗಂಧದ ಗುಡಿ ಕಪ್ನಲ್ಲಿ ಇವಾಗ ಜಾಕಿ 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಬಿಗ್ ಫೈಟ್ ಗಾಗಿ ಅಂಗಣ ಒಳಭಾಗದಲ್ಲಿ ಕೂಡ. ರಾತ್ರಿ 11 ಮೊದಲ ಚೆಂಡು ಬಹಳಷ್ಟು ಉತ್ತಮ ಒಂದು ಎಸೆತ. ರೂಪೇಶ್ ಎಸೆದಿರುವಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ಅಂತಿಮ ದಿನದ ಈ ಹಂತದ ಪಂದ್ಯ ಮತ್ತೆ ಮುಂದುವರಿಕೆ. ಫಸ್ಟ್ ಕ್ವಾರ್ಟರ್ ಫೈನಲ್, ಗಂಧದ ಗುಡಿ ಕಪ್ಪಿನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಾಗ್ತಾ ಇದೆ. ವೆರಿ ಫಸ್ಟ್ ಬಾಲ್ ಡಾಟ್ ಬಾಲ್. ಎರಡನೆಯ ಚೆಂಡು ಯಾವುದೇ ರೀತಿಯ ಒಂದು ಚೆಂಡುಗಳನ್ನು ಮುಂದುವರಿಕೆಯನ್ನ ಕಾಣ್ತಾ ಇಲ್ಲ ಅನ್ನುವಂತ ಸೂಚನೆಯನ್ನ ಅಭಿನಂದನ್. ಮೈಸೂರು ನಿರ್ಣಾಯಕರು ಒಂದೆಡೆಯಲ್ಲಿ ಅನಿರುದ್ಧ್, ಮೈಸೂರು ಈ ಪಂದ್ಯಾಟದ ನಿರ್ಣಾಯಕರು ಕೂಡ. ಮತ್ತೆರಡನೇ ಬಾರಿ ಎರಡನೆಯ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಲೆಫ್ಟಿ ಕಿರಣದ ಹೊಡೆತ. ಬಿಗ್ 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 ಸಿಕ್ಸರ್. ಫೈನಲ್ ಡೇಯ ಮೊದಲ ಒಂದು ಆಕರ್ಷಕ ಮನಮೋಹಕ ಶೈಲಿಯ ಭರ್ಜರಿ ಸಿಕ್ಸರ್ ಅನ್ನು ಲೆಫ್ಟ್ ಕಿರಣ್ ಇವಾಗ ದಾಖಲಿಸಿದ್ರು. ಜಾಕಿ 11 ಖಾತೆ ಆರಂಭ. ನಿನ್ನೆ ದಿನ ಬಹುಶಃ ಒಂದು ಪಂದ್ಯಾಟ 2-3 ಓವರ್ಗಳಲ್ಲೇ ಮುಗಿಸಿದಂತ ಕಿರಣ ಮತ್ತೊಂದು ಬಿಗ್ ಫೈಟ್ಗೆ ರೆಡಿ ಆಗ್ತಾ ಇರುವಂತ ಲೆಫ್ಟಿ ಆಟಗಾರ ಕೂಡ ಭರ್ಜರಿ ಆಟ ಸಿಕ್ಸರ್ ಈ ಹಂತದಲ್ಲಿ ದಾಖಲಿಸಿದ್ರು. 2 ಚೆಂಡಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಇದು ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಹೊಸ ಯುಗ, ಹೊಸ ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಸಾಗ್ತಾ ಇದೆ. ಮೂರನೇ ಚೆಂಡು ಕ್ಷಣಯಾತ್ರೆಗಳಲ್ಲಿತ್ತು. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಕಿರಣನಿಗೆ ಮೊದಲ ಜೀವದಾನ. ಸುಲಭದ ಕ್ಯಾಚ್ ಅನ್ನ ಈ ಹಂತದಲ್ಲಿ ಕೈ ಚೆಲ್ಲಿದ್ರು. ಈ ಒಂದು ಜೀವದಾನವೇ ಕಿರಣನಿಗೆ ವರದಾನವಾಗುತ್ತೆ ನೋಡ್ಬೇಕಾಗಿದೆ. ಟೇಕ್ ದ ಕ್ಯಾಚ್, ವಿನ್ ದ ಮ್ಯಾಚ್ ಎನ್ನುವಂತ ಒಂದು ಹೆಸರು ಕೂಡ ಟೆನ್ನಿಸ್ ಬಾಲ್ ನಲ್ಲಿದೆ. ಕಿರಣ್ ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ ಕೂಡ. ಅಂಗಣ ಒಳಭಾಗದಲ್ಲಿ ಮೊದಲ ಜೀವದಾನವನ್ನು ಪಡ್ಕೊಂಡಂತ ಲೆಫ್ಟಿ ಕಿರಣ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರ ಕೂಡ. ಈ ಹಂತದಲ್ಲಿ 3 ಚೆಂಡುಗಳ ಮುಂದೆ 7 ಓಟವನ್ನು ದಾಖಲಿಸ್ತಾ ಇದೆ ಜಾಕಿ 11 ತಂಡ. ಮತ್ತೆ ರಿತ್ವಿಕ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಆಟಗಾರ. ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಗಂಧದ ಗುಡಿ ಕಪ್ಪಿಗಾಗಿ ಇಲ್ಲಿ ಸಾಗ್ತಾ ಇದೆ. ರೂಪೇಶ್ ಎಸೆತಗಾರಿಕೆ ಭಾಗದಲ್ಲಿ. ರಿತ್ವಿಕ್ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ.
ಬ್ಲಾಕರ್ ಎಸೆದ ಬಹಳಷ್ಟೊಂದು ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಲಾಸ್ಟ್ ಬಾಲ್ ಅಂತಿಮ 2 ಎಸೆತ ಮೊದಲ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 6 ಓವರ್ಗಳ ಪಂದ್ಯದಲ್ಲಿ ಸಾಗ್ತಾ ಇದೆ ಕೂಡ. ಬಹಳಷ್ಟು ತಮ್ಮ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಓವರ್ನ ಅಂತಿಮ ಒಂದು ಚೆಂಡು ಈ ಹಂತದಲ್ಲಿ ಬಾಕಿ ಇದೆ. 7 ವಿದೌಟ್ ಲಾಸ್. 7ಕ್ಕೆ ಲಾಸ್. ಲಾಸ್ಟ್ 1 ಬಾಲ್ ರಿಮೈನ್ ನೌ. ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಈ ಬಾರಿ ಮತ್ತೆ ರೂಪೇಶ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್. ಬಹಳಷ್ಟು ಉತ್ತಮ ರೀತಿಯ ಓವರ್ ಈ ಹಂತದಲ್ಲಿ ಎಂಡ್ ಮಾಡಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಲೆಫ್ಟ್ ಕಿರಣ್ ಒಂದು 6 ಅನ್ನು ದಾಖಲಿಸಿದ್ದಾರೆ. ಬಿಟ್ರೆ ಅದಾದ ಬಳಿಕ ಕೇವಲ ಒಂದು ಆಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ರೂಪೇಶ ಆರಂಭಿಕ ಮುಕ್ತಾಯ ಕಾಣ್ತಾ ಇರುವಂತ ಓವರ್ಗಳ ಸಂಖ್ಯೆ 1. ತಂಡದ ಮೊತ್ತ 7ಕ್ಕೆ ಲಾಸ್. ಜಾಕಿ 11 ತಂಡ. ಕರ್ನಾಟಕದ ರಾಜ್ಯದೆಲ್ಲಡೆ ಬಹುಶಃ ಕ್ರಿಕೆಟ್ ಇದು ಒಂದು ಟೆನ್ನಿಸ್ ಬಾಲಿನ ಫೆಸ್ಟಿವಲ್. 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಈ ರೀತಿಯ ಪಂದ್ಯಾಕೂಟಗಳೆಲ್ಲ ಸಾಗ್ತಾ ಇದೆ ಹಂತದಲ್ಲಿ. ಅವನ್ನೆಲ್ಲ ಲೆಕ್ಕಿಸಿಕೊಂಡು ಆ ರೀತಿಯ ಟೂರ್ನಮೆಂಟ್ಗೆ ಯಾವುದೇ ರೀತಿಯ ಒಂದು ಕಡಿಮೆ ಇಲ್ಲ. ಈ ಒಂದು ಗಂಧದ ಗುಡಿ ಕಪ್ ಇಲ್ಲಿ ಸಾಗ್ತಾ ಇದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಾಷ್ಟ್ರೀಯ ಮಟ್ಟಕ್ಕೂ ಮೀರಿದಂತ ಒಂದು ಆಯೋಜನೆ ಕಾಣ್ತಾ ಇದೆ. ರಾಣಿ ಹಬ್ಬ ಕಾಟದ ಮೈದಾನದ ಒಳಭಾಗದಲ್ಲಿ ಕೂಡ ಈ ಹಂತದಲ್ಲಿ 2ನೇ ಓವರ್ ಪ್ರಾರಂಭವನ್ನು ಕಾಣ್ತಾ ಇದೆ. ರವಿ ಎಸೆದ ಭಾಗದಲ್ಲಿ 2ನೇ ಓವರ್ ಪವರ್ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಕಿರಣ್ ಲೆಫ್ಟ್ ಸ್ಟ್ರೈಕ್ ಮೇಲೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರ. ಶಿವಮೊಗ್ಗದ ಮಲ್ನಾಡು ಪರಿಸರದ ಮತ್ತೊಂದು ಜನಪ್ರಿಯ ಆಟಗಾರ ಕೂಡ ಲೆಫ್ಟ್ ಕಿರಣ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಹೊಡೆತಗಾರ ಕೂಡ. ಕಿರಣ್ ಎಸೆದ ಚೆಂಡು ನೋ ಬಾಲ್. ಪಿಚ್ಚಿನಿಂದ ಹೊರ ಭಾಗಕ್ಕೆ ಈ ಚೆಂಡನ್ನು ಎಸೆದ್ರು. ನೋ ಬಾಲ್ ಎನ್ನುವಂತ ಸೂಚನೆ. +1 ಓಟ, ಪ್ಲಸ್ ಫ್ರೀ ಹಿಟ್. ಇವೆಲ್ಲವೂ ಕ್ವಾರ್ಟರ್ ಫೈನಲ್ ಅಲ್ಲಿ ಕಿರಣನಿಗೆ ಉಚಿತ. ತಂಡದ ಮೊತ್ತ ಈ ಹಂತದಲ್ಲಿ 8ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಧಾತ್ರಿ 11 ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ ಕೂಡ. ಧಾತ್ರಿ ಜಾಕಿ 11 ಅನ್ನ ಮೊದಲ ಕ್ವಾರ್ಟರ್ ಫೈನಲ್ ಅಲ್ಲಿ ಎದುರಿಸ್ತಾ ಇದ್ದಾರೆ. ಕಿರಣದ ಹೊಡೆತ ಮಿಡ್ ವಿಕೆಟ್ ಮೇಲೆ ಬಹಳಷ್ಟು ಹೊಡೆತ ತನ್ಮೂಲಕ ಡಿಕ್ಲೇರ್ ಏರಿಯಾದ ಈ ಹಂತದಲ್ಲಿ ಕಂಡುಕೊಂಡಿತ್ತು. 2 ಓಟಗಳ ಸೇರ್ಪಡೆ ಈ ಹಂತದಲ್ಲಿ ತಂಡದ ಮೊತ್ತ 10ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ 12 ವರ್ಷಗಳ ಒಂದು ಹಳೆಯ ಸಂಸ್ಥೆ, ಹಿರಿಯ ಸಂಸ್ಥೆ ಪ್ರಕಾಶ್ ಅಣ್ಣನವರು ಕೂಡ ನ್ಯಾಶ್ ಬೆಂಗಳೂರಿನ ಪರವಾಗಿಯೂ ಕೂಡ ಆಡಿರುವಂತಹ ಆಟಗಾರ. ಧಾರ್ಮಿಕ್ ಸ್ಪೋರ್ಟ್ಸ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹಲವಾರು ಟೂರ್ನಮೆಂಟ್ ಅನ್ನು ಆಡಿರುವಂತಹ ಈ ಒಂದು ಸಂಸ್ಥೆ ಮತ್ತೊಂದು ಹೊಸ ಒಂದು ಗಂಧದ ಗುಡಿ ಕಪ್ಪನ್ನು ಈ ಟೂರ್ನಮೆಂಟ್ಗಾಗಿ ಸಂಘಟಿಸ್ತಾ ಇದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಇಂದ ಅತ್ಯುತ್ತಮ ಆಟಗಾರ ಪ್ರಕಾಶ್ ಅಣ್ಣ. ಈ ರೀತಿಯಲ್ಲಿ ಮತ್ತೆ ಇಲ್ಲಿ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರವಿ ಎಸೆದ ಚೆಂಡು ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಲೆಫ್ಟ್ ಕಿರಣ್ ನಿಟ್ಟುಸಿರನ್ನ ಬಿಟ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ. 6 ಫಸ್ಟ್ ಕ್ವಾರ್ಟರ್ ಫೈನಲ್ ಇಂದ 2ನೇ 6 ಈ ಹಂತದಲ್ಲಿ ಲೆಫ್ಟ್ ಕಿರಣ್ ದಾಖಲಿಸಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ 16ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. ಸಂಜೆ ಬಳಿಕ ಸಮಾರಂಭ ಕಾರ್ಯಕ್ರಮ. ಅತಿಥಿ ಗಣ್ಯರೆಲ್ಲರೂ ಕೂಡ ಬರ್ಲಿಕ್ಕಿದ್ದಾರೆ. ನಿನ್ನೆ ದಿನ ಬಹುಶಃ ಈ ಭಾಗದ ಒಂದು ಜನಪ್ರಿಯ ಶಾಸಕರಾಗಿರುವಂತ ಗೋಪಾಲಯ್ಯನವರು ಕೂಡ ಆಗಮಿಸಿದ್ರು. ಈ ರೀತಿಯಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಅತಿಥಿ ಗಣ್ಯರ ಸಮ್ಮುಖವನ್ನ ಕಾಡ್ತಕ್ಕಂಥ ಗಂಧದ ಗುಡಿ ಕಪ್ಪ 2024 ಇಲ್ಲಿ ಸಾಗ್ತಾ ಇದೆ. N1 ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ 3 ದಿನಗಳಿಂದ ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದಾಟ ತನ್ಮೂಲಕವಾಗಿ 2ನೇ ಓಟ ದಾಖಲಿಸುವ ಪ್ರಯತ್ನ. ಈ ಹಂತದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ
ಜಾಕಿ 11 ತಂಡದ ಮೊತ್ತ ಈ ಹಂತದಲ್ಲಿ 18ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ದಾಖಲೆ ಮೇಲೆ ದಾಖಲೆಗಳನ್ನು ಸಾಲು ಸಾಲಾಗಿ ಬರಿತಾ ಇರುವಂತಹ ಧಾರ್ಮಿಕ್ ಸ್ಪೋರ್ಟ್ಸಿನ ತಂಡ ಇವತ್ತಿನ ದಿನಗಳಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಸಂಘಟಿಸುವುದೇ ಕಷ್ಟ. ಎಸ್, ನೋ ಬಾಲ್. ಅದರ ನಡುವೆ ಬಹುಶಃ 16 ತಂಡಗಳು 110, 120ಕ್ಕೂ ಮಿಕ್ಕಿದಂತ ಆಟಗಾರರನ್ನ ಒಂದೇ ವೇದಿಕೆಯಲ್ಲಿ ಕಲ್ಪಿಸ್ತಾ ಇರುವಂತ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಇಲ್ಲಿನ ಕ್ಲಬ್ ಕೂಡ ಇದೊಂದು ಟೆನ್ನಿಸ್ ಬಾಲಿನ ದಾಖಲೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವ್ಯವಸ್ಥಿತ ಮಟ್ಟದ ಒಂದು ಟೂರ್ನಮೆಂಟ್ ಅನ್ನು ಇಲ್ಲಿ ಸಂಘಟಿಸ್ತಾ ಇದೆ ಗಂಧದ ಗುಡಿ ಕಪ್ಪಿಗಾಗಿ. ಅಣ್ಣ, ನಿರ್ಣಾಯಕರ ತೀರ್ಮಾನವೇ ನೀವು ಅನುಸರಿಸಿಕೊಂಡು ಆಡಿ ಅನ್ನೋದಾಗಿ ಸೂಚಿಸ್ತಾ ಇದೀವಿ. ರವಿಯಣ್ಣ, ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ದಾತ್ರಿ 11 3 ದಿನಗಳಿಂದ ಯಶಸ್ಸನ್ನ ಕಂಡಿರುವಂತಹ ಈ ಪಂದ್ಯ ನಿಮ್ಮ ಪ್ರೋತ್ಸಾಹ ಸಹಕಾರ ಆಡುವಂತ 16 ತಂಡಗಳ ಒಂದು ಪ್ರೋತ್ಸಾಹ ಮತ್ತು ಸಹಕಾರವು ಕೂಡ ನಮ್ಮ ಈ ಒಂದು 2 ದಿನಗಳ ಕಾಲದ ಟೂರ್ನಮೆಂಟಿನ ಯಶಸ್ಸನ್ನ ಕಂಡಿತ್ತು. ಇವತ್ತು ಅಂತಿಮ ದಿನ. ನಿರ್ಣಾಯಕರ ತೀರ್ಪಿಗೆ ಶಿರವನ್ನ ಬಾಗಿ ಇವತ್ತಿನ 1 ದಿನಗಳ ಪಂದ್ಯಾಟವನ್ನು ಯಶಸ್ಸನ್ನ ಮಾಡುವುದು ನಿಮ್ಮ ಜವಾಬ್ದಾರಿ ಕೂಡ. ಟೂರ್ನಮೆಂಟ್ ನೇರ ಪ್ರಸಾರ N1 ಸುನಿಲ್ ಕುಮಾರ್ BR ಅವರ ಒಂದು ನೇತೃತ್ವದ ಒಂದು ಸಂಸ್ಥೆ N1 ಕ್ರಿಕೆಟ್ ಅಕಾಡೆಮಿ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. IPT 12 ಮಾಡಿದ್ರು, WWCL ಮಾಡಿದ್ರು, ಟೆಲಿವಿಷನ್ ಪ್ರೀಮಿಯರ್ ಲೀಗ್, ಪತ್ರಕರ್ತ ಮಾಧ್ಯಮದವರಿಗೆ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಕೂಟವನ್ನ ಆಯೋಜನೆ ಮಾಡಿದಂತ ಕ್ರಿಕೆಟಿನ ಕಿಂಗ್ ಮೇಕರ್ BR ಸುನಿಲ್ ಕುಮಾರ್ N1 ಅವರ ಒಂದು ನೇತೃತ್ವದ ನೇರ ಪ್ರಸಾರ ಇಲ್ಲಿ ಲೈವ್ ಅಪ್ಡೇಟ್ ಅನ್ನ ಮಾಡ್ತಾ ಇದೆ. ನೋಡಿ, ದಾತ್ರಿ 11 ಆಟಗಾರರು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ನಾವು 7 ಗಂಟೆ ಒಳಗಡೆ ಪಂದ್ಯಾಟವನ್ನೆಲ್ಲ ಮುಗಿಸಬೇಕು. 1 ರಿಂದ 2 ಗಂಟೆಗಳ ಕಾಲ ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಅಂಪೈರ್ಸ್ ಎಸ್, ನೋ ಬಾಲ್ ಪ್ಲಸ್ ಫ್ರೀ ಹಿಟ್. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಅಂಕಣದ ಸುತ್ತಗಲಕ್ಕೂ ಬಹುಶಃ ನಮ್ಮ ಜಾಹೀರಾತು ಫಲಕಗಳು, ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ಭಾವಚಿತ್ರಗಳು, ಹಗಲನ್ನ ಕಳೆದು ರಾತ್ರಿ ಸಮೀಪ ಹೋದ್ರೆ LED ವಾಲ್ಗಳು, ಇವೆಲ್ಲವೂ ಕೂಡ ಗಂಧದ ಗುಡಿ ಕಪ್ಪಿನ ಮೆರುಗನ ಹೆಚ್ಚಿಸಿರುವ ಸಂದರ್ಭ ಕೂಡ. ಟೂರ್ನಮೆಂಟ್ಗಾಗಿ ಸಹಕರಿಸಿದಂತ ದಾನಿಗಳ ನಾಮಾಂಕಿತ ಕೂಡ ಅಂಗಡ ಸುತ್ತಗಲಕ್ಕಿದೆ. ತನ್ಮೂಲಕ ಕಿರಣ್ ಲೆಫ್ಟಿ ಹೊಡೆತ ಲಾಂಗ್ ಮತ್ತು ಲಾಂಗ್ ಆಫ್ ನಡುವಣ 2ನೇ ಕ್ಯಾಚ್ ಅನ್ನ ಈ ಹಂತದಲ್ಲಿ ಕೈ ಚಲ್ತಾ ಇದೆ ದಾತ್ರಿ 11. ಕಿರಣ್ ಲೆಫ್ಟಿಗೆ ಯೋಗ 2ನೇ ಜೀವದಾನ ಪದ ಪಡ್ಕೊಂಡು ಆಡ್ತಾ ಇರುವಂತ ಕಿರಣ್ ಲೆಫ್ಟಿ. ಕ್ರಿಕೆಟ್ ವಿಚಾರದಲ್ಲಿ ಬಹುಶಃ ಅಂಕಣಕ್ಕೆ ಹೊಂದಿಕೊಂಡ್ರೆ ತಡೆಯುವುದೇ ಕಷ್ಟ. ಕಿರಣ್ ಈ ರೀತಿ ಆಟಗಾರಿಗೆ 2 ಲೈಫ್ ಅನ್ನ ಕೊಡ್ತಾ ಇರುವಂತ ತಂಡ ದಾತ್ರಿ 11. ಕ್ಷೇತ್ರಕ್ಷಕರೇ ಒಂದು ಹಂತದಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ
ಅಂಗಡಿ ಒಳಭಾಗದಲ್ಲಿ 20-20ಕ್ಕೆ ನಲಾಸ್. ರಿತ್ವಿಕ್ ಎಸೆದ ಜೋಡು ಬಹಳ ಶುದ್ಧ ಬರುತ್ತೆ, ಹೊಡೆತ ತನ್ಮೂಲಕ ಮತ್ತು ಕ್ಯಾಚ್ ಸಾಧ್ಯತೆ. ಡೀಪ್ ಎಕ್ಸ್ಟ್ರಾ ಕೋರ್ಸ್ ನೋಡೋಣ, ಒಂದೋಟ ತನ್ಮೂಲಕ 2 ಓಟಗಳ ಸೇರ್ಪಡೆ ಈ ಹಂತದಲ್ಲಿ ಮಾಡಿದ್ರು. ದಂಡದ ಮೊತ್ತ 22ಕ್ಕೆ ಏರಿಕೆನ ಕಾಣ್ತಾ ಇದೆ. ಎಂಡ್ ಆಫ್ 2 ಓವರ್, ಸ್ಕೋರ್ 22 ವಿದೌಟ್ ಲಾಸ್. 22ಕ್ಕೆ ನಲಾಸ್. ಬಹಳಷ್ಟು ಉತ್ತಮ ರೀತಿಯ ಪಂದ್ಯ, 3 ದಿನಗಳ ಕಾಲದ ನೇರ ಹಣಾಹಣಿ. ಇವತ್ತು ನಡೆಯುವಂತ 7 ಮ್ಯಾಚಸ್ಗಳು ಪ್ರೇಕ್ಷಕರ ಕಣ್ಣಿಗೆ ರಸದೌತಣವನ್ನು ಉಣಿಸುವಂತ ಒಂದು ಪಂದ್ಯಾಟಗಳೆಲ್ಲವೂ ಕೂಡ ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ನಡೆಯುತ್ತೆ ಕೂಡ. 4 ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, ಅಂತಿಮ ಹಂತದ ಫೈನಲ್, ಇವೆಲ್ಲವೂ ಕೂಡ ಗಂಧದ ಗುಡಿ ಕಪ್ಪಿನ 2024ರ ಅಂತಿಮ ದಿನದ ಪಂದ್ಯಾಟಗಳು ಕೂಡ. ಮೊದಲ ದಿನದಲ್ಲಿ ಬಹುಶಃ ಪ್ರೇಕ್ಷಕರ ಜಮಾವಣ ನಿಧಾನಗತಿಯಲ್ಲಿ ಕಂಡಿತ್ತು. 2ನೇ ದಿನ ರಾಣಿ ಹಬ್ಬ ಕಾಟದ ಮೈದಾನ ಹೌಸ್ಫುಲ್ ಆಗಿತ್ತು. ಇವತ್ತಿನ ದಿನ ರಜೆಯ ವಾತಾವರಣ, ಆದಿತ್ಯವಾರದ ದಿನ, ಅದ್ಯಾವ ರೀತಿಯ ಒಂದು ಕ್ರೀಡಾ ಪ್ರೇಕ್ಷಕರೆಲ್ಲರೂ ನಮ್ಮ ಈ ಒಂದು ಗಂಧದ ಗುಡಿ ಕಪ್ಪಿನ ವೀಕ್ಷಣೆಗೆ ಬರ್ತಾರೆ, ನೋಡಬೇಕಾಗಿದೆ. ಅವರೆಲ್ಲರ ಒಂದು ಪ್ರತ್ಯಕ್ಷ ಪ್ರೋತ್ಸಾಹ, ಸಹಕಾರ ಇದರೆಲ್ಲರೊಂದಿಗೆ 2 ದಿನಗಳ ಕಾಲವೂ ಕೂಡ ಯಶಸ್ಸನ್ನು ಕಂಡಿರುವಂತ ಹಗಲು ಮತ್ತು ರಾತ್ರಿಯ ಕ್ರಿಕೆಟ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. 22 ಲಾಂಗ್ ಆಫ್, ಸಿಲಿಮಿಡ್ ಆಫ್, ಡೀಪ್ ಎಕ್ಸ್ಟ್ರಾ ಕವರ್, ಶಾರ್ಟ್ ಪಾಯಿಂಟ್, ಮಿಡ್ ಆನ್. ಈ ರೀತಿಯಲ್ಲಿ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯವನ್ನು ಕಂಡ ಬಳಿಕ ಮತ್ತೆ ಕ್ಷೇತ್ರ ರಕ್ಷಣೆ ಆರಂಭವನ್ನು ಮಾಡ್ತಾ ಇದೆ ದಾತ್ರಿ 11. ರೂಪೇಶ್ ಎಸೆತಗಾರಕ ಭಾಗದಲ್ಲಿ ನೋಡಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಒಂದೆಡೆಯಲ್ಲಿ 2 ಜೀವದಾನವನ್ನು ಪಡ್ಕೊಂಡಂತ ಲೆಫ್ಟ್ ಕಿರಣ್ ಅಂಗಡಿ ಒಳಭಾಗದಲ್ಲಿ 3ನೇ ಓವರ್ನತ್ತ ರೂಪೇಶ್ ಬರ್ತಾ ಇದ್ದಾರೆ. ದಾತ್ರಿ 11 ಮತ್ತರುವ ಪ್ರಮುಖ ಯುವ ಆಟಗಾರ ಕೂಡ. ಇವತ್ತಿನ ದಿನಗಳಲ್ಲಿ ಸಮಯ ಸರಿತಾ ಇದ್ದಾಗ, ಹೊತ್ತು ಕಳೀತಾ ಇದ್ದಾಗೆ ಬಹುಶಃ ಯುವ ಆಟಗಾರರೆಲ್ಲರೂ ಟೆನ್ನಿಸ್ ಬಾಲ್ ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಮತ್ತೆ ರೂಪೇಶ್ ಎಸೆತಗಾರಕ ಭಾಗದಲ್ಲಿ ಕಿರಣನಿಗೆ ಎಸೆದಿರುವಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ನೇ ಓವರ್ನ ಮೊದಲ ಚೆಂಡು ಡಾಟ್ ಬಾಲ್. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ 12 ವರ್ಷಗಳ ಹಿರಿಯ ತಂಡ ಈ ಟೂರ್ನಮೆಂಟ್ ನಲ್ಲಿ ಸಂಘಟಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಯೋಜನೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಊಟದ ಹಿಂಬದಿಯಲ್ಲಿ ಒಂದೊಡ ಪೂರೈಕೆಯನ್ನು ಕಂಡ್ರು. ಸಮಾರೋಪ ಸಮಾರಂಭ ಕಾರ್ಯಕ್ರಮ 7:30 ಆರಂಭವನ್ನು ಕಾಣುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಗಂಧದ ಗುಡಿ ಕಪ್ 2024ರ ಅಂತಿಮ ಕಾರ್ಯಕ್ರಮ ಕೂಡ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಟೂರ್ನಮೆಂಟ್ ನಡೆದ್ರೂ ಕೂಡ ಗಂಧದ ಗುಡಿ ಹೆಸರಿನಲ್ಲಿ ನಡೀತಾ ಇರುವಂತ ಏಕಮಾತ್ರ ಟೂರ್ನಮೆಂಟ್ ಕೂಡ ಇದು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ನಮ್ಮ ಕರುನಾಡಿನ ಹೆಮ್ಮೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಬೆಂಗಳೂರು ಕಿರಣದ ಹೊಡೆತ ತನ್ಮೂಲಕ ವಿಕೆಟ್ ಫ್ರಂಟ್ ಲೈನ್ ನಲ್ಲಿ ಕ್ಷಣಯಾತ್ರೆಗಳಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಬರೆ. 2 ಕ್ಯಾಚ್ ಗಳನ್ನ ಕೈ ಚೆಲ್ಲಿದಂತ ದಾತ್ರಿ 11 ಬರೆ 3ನೆಯ ಕ್ಯಾಚ್ ಅನ್ನ ಸಂಪೂರ್ಣವಾಗಿ ಹಿಡಿದುಕೊಳ್ತಾ ಇದೆ ಕಿರಣ್. ಜಾಕಿ 11 ವೆರಿ ಇಂಪಾರ್ಟೆಂಟ್ ವಿಕೆಟ್ ಪತನ. 24ಕ್ಕೆ 1 ವೆರಿ ಡೇಂಜರಸ್ ಬ್ಯಾಟ್ಸ್ಮನ್. ಯಾವುದೇ ಕ್ಷಣದಲ್ಲೂ ಕೂಡ ಪ್ರತಿ ಚೆಂಡನ್ನು
ಸಾಮರ್ಥ್ಯದಲ್ಲಿ ಪೇಸ್ ಮಾಡಬಲ್ಲಂತ ಅನುಭವಿ ಆಟಗಾರ ಲೆಫ್ಟ್ ಕಿರಣ್ ಔಟ್ ಆದ್ರು. ಜೀವದಾನವನ್ನ 11 ಆಟಗಾರರೇ ಕೊಟ್ಟಿದ್ರು. ಮೂರನೇ ಹಂತದಲ್ಲಿ ಆ ಕ್ಯಾಚ್ ಅನ್ನು ಸಂಪೂರ್ಣವಾಗಿ ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ ಕೂಡ. ಈ ರೀತಿಯಲ್ಲಿ 24ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತಹ ಜಾಕಿ 11 ತಂಡ ಗಂಧದ ಗುಡಿ ಕಪ್ಪಿಲ್ಲಿ ಸಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ನಿಧಾನದ ಬಳಿಕ ಕೆಲವೊಂದು ಸಂಘ ಸಂಸ್ಥೆಗಳು ಅಪ್ಪು 11 ಟ್ರೋಫಿ, ಪುನೀತ್ ರಾಜ್ಕುಮಾರ್ ಟ್ರೋಫಿ, ಈ ರೀತಿಯಲ್ಲಿ ಕೆಲವೊಂದು ತಂಡಗಳು ಪುನೀತ್ ರಾಜ್ಕುಮಾರ್ ಅವರ ನಾಮಾಂಕಿತದಲ್ಲಿ ಪಂದ್ಯಾಟವನ್ನು ಆಡುತ್ತೆ. ಆದ್ರೆ ಇಲ್ಲಿ ಹೊಸ ಹೆಸರು ಗಂಧದ ಗುಡಿ ಕರುನಾಡಿನ ಪ್ರತಿಷ್ಠಿತ ಹೆಸರಿನಲ್ಲಿ ಟೂರ್ನಮೆಂಟ್ ನಲ್ಲಿ ಸಂಘಟಿಸಲಾಗ್ತಾ ಇದೆ. ರಾಜು ಸೇರ್ಪಡೆ 24ಕ್ಕೆ 1 ರೂಪೇಶ್ ಹಸದಗಾರಿಕೆ ಭಾಗದಲ್ಲಿ ರಾಜು ರಿವರ್ಸ್ ಹೊಡೆದಾಗಲಿಸಬಲ್ಲ ಪ್ರಯತ್ನ ತನ್ಮೂಲಕ ಓಟಗಳಿಗೆ ಮತ್ತೆ ಅವಕಾಶವನ್ನೇ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 25 ಓಟಗಳು, ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತವಾಗಿ 25ಕ್ಕೆ ಏರಿಕೆ ಕಾಣ್ತದೆ. 25ಕ್ಕೆ 1. ಮತ್ತೆ ರೂಪೇಶ್ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ತನ್ಮೂಲಕ ಶಾರ್ಟ್ ಪಾಯಿಂಟ್, ಬ್ಯಾಕ್ಔಟ್ ಪಾಯಿಂಟ್, ಈ ರೀತಿಯಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶ್ರೀಮಂತ ಧೀಮಂತವಾಗಿ ಬೆಳೀತಕ್ಕಂಥ ಟೆನ್ನಿಸ್ ಬಾಲಿನ ಪಂದ್ಯಾವಳಿಗಳು ಇವತ್ತಿನ ದಿನಗಳಲ್ಲಿ ಆಟಗಾರರಿಗೆ ವೈಯಕ್ತಿಕ ಪ್ರಶಸ್ತಿಗಳನ್ನು ಕೂಡ ಕೆಲವೊಂದು ಸಂಘ ಸಂಸ್ಥೆಗಳು ಕೊಡ ಮಾಡ್ತಾ ಇದೆ. ಟೆನ್ನಿಸ್ ಬಾಲ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾರುತಿ 800 ಕಾರನ್ನು ಮ್ಯಾನ್ ಆಫ್ ದಿ ಸೀರೀಸ್ ಮುಖಾಂತರವಾಗಿ ಕೊಡ ಮಾಡಿದಂತ ಸಂಸ್ಥೆ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ರಂಗ 11 ಬೆಂಗಳೂರಿನ ತಂಡ ಮೊತ್ತ 26 ಓಟಗಳು, 26ಕ್ಕೆ 1. ಅದಾದ ಬಳಿಕ ಕೆಲವೊಂದು ಸಂಸ್ಥೆಗಳು ಬೈಸಿಕಲ್ ಅನ್ನ ಕೊಡ ಮಾಡ್ತಾ ಇದೆ, ಬೈಕುಗಳನ್ನ ಕೊಡ ಮಾಡ್ತಾ ಇದೆ, LED ಟಿವಿಗಳನ್ನ ಕೊಡ ಮಾಡ್ತಾ ಇದೆ, ಚಿನ್ನದ ಉಂಗುರವನ್ನ ಕೊಡ ಮಾಡ್ತಾ ಇದೆ. ಅದರ ಜೊತೆಗೆ ಮೊಬೈಲ್ ಆಂಡ್ರಾಯ್ಡ್ ಫೋನ್ಗಳನ್ನು ಕೂಡ ಆಡುವಂತ ಆಟಗಾರರಿಗೆಲ್ಲ ಕೊಡ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಟೆನ್ನಿಸ್ ಬಾಲಿನ 7ರಿಂದ 8, 9 ವರ್ಷಗಳ ಇತ್ತೀಚಿನ ಬೆಳವಣಿಗೆಗಳು ಕೂಡ ಶ್ರೀಮಂತ ಧೀಮಂತ ಕ್ರಿಕೆಟ್ ಪಂದ್ಯಕೂಟ ಟೆನ್ನಿಸ್ ಬಾಲ್ ಆಗಿ ಬೆಳೀತಾ ಇದೆ. ರವಿ ಎಸೆತಗಾರಿಕೆ ಭಾಗದಲ್ಲಿ 4ನೇ ಓವರ್ ಪ್ರಾರಂಭದ ಕಂಡುಕೊಳ್ತಾ ಇದೆ. 26ಕ್ಕೆ 1. ನೋಡಿ ರಾಜು, ಏನ್ ಸಮಸ್ಯೆ, ನೀವು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಪದೇ ಪದೇ ನೀವು ಚರ್ಚೆ ಮಾಡುವಂತಿಲ್ಲ, ಅಲ್ಲಿ ಗಮನಿಸಿ ಎಂದಾಗಿ ಸೂಚಿಸ್ತಾ ಇದ್ದೀವಿ. ಜಾಕಿ 11 ಬಹಳ ಶುದ್ಧಮೃತ ಹೊಡೆತ ತನ್ಮೂಲಕ ಅನಿಲ್ ಒಂದು ಭರ್ಜರಿ ಕ್ಯಾಚ್ ಅನ್ನು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಜಾಕಿ 11 2ನೇ ವಿಕೆಟ್ ಪತ್ತದ ರಿತ್ವಿಕ್ ಔಟ್. ಮೊದಲ ಹಂತದಲ್ಲಿ ಒಂದು ಲೆಫ್ಟ್ ಕಿರಣ್ ಅನ್ನ ಕ್ಯಾಚ್ ಅನ್ನ ಪಡ್ಕೊಂಡಂತ ದಾತ್ರಿ 11 4ನೇ ಓವರ್ನ ವೆರಿ ಫಸ್ಟ್ ಬಾಲ್ ನಲ್ಲಿ ಬಾರಿ ರಿತ್ವಿಕ್ ಅದ ಮೊದಲ ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಳ್ತಾ ಇದೆ. 26ಕ್ಕೆ 2. ಆನಂದ್ ಟೈಮ್ ಸೇರ್ಪಡೆ ಮೊದಲ ಹಂತದಲ್ಲಿ ಬಿರುಸಿನ ಆರಂಭದ ಕೊಟ್ಟಂತ 2 ಮಂದಿ ಆಟಗಾರರ ವಿಕೆಟ್ ಅನ್ನ ಕಳ್ಕೊಂಡಂತ ಜಾಕಿ 11 ತಂಡ ಈ ಹಂತದಲ್ಲಿ ಆನಂದ್ ಟೈಬ್ ಮತ್ತು ರಾಜು ಅದು ಯಾವ ರೀತಿ ಇನ್ನಿಂಗ್ಸ್ ಅನ್ನು ಅಂಗಣ ಒಳಭಾಗದಲ್ಲಿ ಕಟ್ತಾರೆ ನೋಡಬೇಕಾಗಿದೆ. ಹಗಲು ಮತ್ತು ರಾತ್ರಿಯ ಐತಿಹಾಸಿಕ ದಾಖಲೆಯ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಸಾಗ್ತಾ ಇದೆ. ಗಂಧದ ಗುಡಿ ಕಪ್ 2024ಕ್ಕಾಗಿ
ರವಿ ಎಸೆದ ಚೆಂಡು ಎರಡನೇ ಬಾರಿ ಬಹಳ ಶುದ್ಧ ಬರುತ್ತೆ. ಹೊಡೆತ ಲಾಂಗ್ ಆನ್ ಮೇಲೆ ಒಂದೊಡೆದ ಸೇರ್ಪಡೆ ಹಂತದಲ್ಲಿ ತಂಡದ ಮೊತ್ತ 27ಕ್ಕೆ ಏರಿಕೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 27 ಲಾಸ್ ಆಫ್ 2 ವಿಕೆಟ್. 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ 22 ಓಟವನ್ನು ದಾಖಲಿಸಿದ ತಂಡ 4ನೇ ಓವರ್ನತ್ತ ಕೇವಲ 5 ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಹನ್ನೆರಡು ಚೆಂಡುಗಳ ಮುಂದೆ 22 ಓಟವನ್ನು ಪ್ರೇರಿಸಿದ ತಂಡ 9 ಚೆಂಡುಗಳ ಮುಂದೆ ಕೇವಲ 5 ಓಟವನ್ನಷ್ಟೇ ದಾಖಲಿಸ್ತಾ ಇದೆ. ವೈಡ್ ಬಾಲ್ ಔಟ್ ಸೈಡ್ ಇದೆ. ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ ಈ ಹಂತದಲ್ಲಿ ತೋರ್ಪಡಿಸಿದ್ರು. ಮತ್ತೆ ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ. 28 ಓಟಗಳು. ಜಾಕಿ 11 ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಗಂಧದ ಗುಡಿ ಕಪ್ಪಿಗಾಗಿ ಗೆಲ್ಲುವ ತಂಡ ಸೆಮಿಫೈನಲ್. ಮಿಡ್ ವಿಕೆಟ್ ಮೇಲೆ ಬಾಗಿಲು ಬಹಳ ಶುದ್ಧವರ್ತ ಹೊಡೆತ ರಾಜಧಾನಿಯಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಹೋಗ್ತಾ ಇದೆ. ಹಂತದಲ್ಲಿ ಬೌಂಡ್ರಿ 32. ಅದು ಯಾವ ತಂಡ ಮೊದಲ ಸೆಮಿ ಎಂಟ್ರಿ ಮಾಡುತ್ತೆ ನೋಡಬೇಕಾಗಿದೆ. ಅದು ಯಾವ ತಂಡ. ಗಂಧದ ಗುಡಿ ಕಪ್ 2024ಕ್ಕೆ ಗುಡ್ ಬೈ ಹೇಳುತ್ತೆ ನೋಡಬೇಕಾಗಿದೆ. $32 ಓಟಗಳು. ಲಾಸ್ಟ್ ಬಾಲ್ 4ನೇ ಓವರ್ ಚಾಲ್ತಿಯಲ್ಲಿ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬಳಸುತ್ತವರಿಗೆ ಹೊಡೆತ ಕ್ಷಣಯಾತ್ರ ಗಾಳಿಯಲ್ಲಿತ್ತು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ರಾಜು ಹೊಡೆತ ಸುಲಭದ ಕ್ಯಾಚ್ ಮಾಡಿ ಅರ್ಜುನ ಪಡ್ಕೊಂಡ್ರು. 3ನೇ ವಿಕೆಟ್ ಪತನ. ಮೂವತ್ತ 32ಕ್ಕೆ 3. ಮ್ಯಾನ್ಯುವಲ್ ಸ್ಕೋರರ್ ಆಗಿ 3 ದಿನಗಳ ಕಾಲ ಕೂಡ ಗಂಧದ ಗುಡಿ ಟ್ರೋಫಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತ ಜೀವನ್ ಲೈವ್ ಸ್ಕೋರ್ ಅಪ್ಡೇಟ್ ಅನ್ನು ನಮ್ಮ ಜೊತೆಗೆ ಮಾಡ್ತಾ ಇರುವಂತ ನಿಶಾಂತ್, ಇವರೆಲ್ಲರೂ ಕೂಡ ಗಂಧದ ಗುಡಿ ಟ್ರೋಫಿಯ ಮತ್ತರ್ವರು ಕೂಡ ಸಕ್ಸಸ್ ಗೆ ಕಾರಣವಾದಂತ ಒಂದು ಸ್ಕೋರರ್ಗಳು ಕೂಡ. ಹೊಸದಾಡಿಗ ಪ್ರವೀಣದ ಸೇರ್ಪಡೆ ಹಂತದಲ್ಲಿ ಅಂಗಡಿ ಭಾಗದಲ್ಲಿ ಆಗ್ತಾ ಇದೆ. ಇದರ ಹಿಂದಿನ ಚೆಂಡು ಭಾಷೆಯೊಂದು ಅರ್ಜುನ ತಂಡದ ಸಾರಥಿ ಭರ್ಜರಿ ಕ್ಯಾಚ್ ಅನ್ನ ಹಂತದಲ್ಲಿ ಪಡ್ಕೊಂಡ್ರು. ಪ್ರವೀಣನ ಹೊಡೆತ ತನ್ಮೂಲಕ ಲಾಂಗ್ ಗಾನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಳುಹಿಸಿದರೆ ಬೌಂಡ್ರಿ. ಪ್ರವೀಣ್ ಎದುರಿಸಿದ ಮೊದಲ ಚೆಂಡನ್ನು ಬೌಂಡರಿಯ ಗೆರೆ ಆಚೆಗೆ ದಬ್ಬಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ 36ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 36 ಲಾಸ್ ಆಫ್ 3 ವಿಕೆಟ್. 4 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 12 ಚೆಂಡಿನ ಆಟ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಬಹಳಷ್ಟು ಉತ್ತಮ ರೀತಿಯ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ತಂಡ ಮೊತ್ತ 36, 36. ಮೊದಲ ಬಾರಿಗೆ ಬಹಳಷ್ಟು ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ ಅನ್ನು ಕೂಡ ಗಂಧದ ಗುಡಿ ಕಪ್ ಅನ್ನು ಕಂಡಿದ್ರು. 2024ರ ಕಾಲಘಟ್ಟ ಅಂತಿಮ ತಿಂಗಳಲ್ಲಿ ಮತ್ತೊಂದು ಸ್ವರ್ಣ ಯುಗವನ್ನು ಸೃಷ್ಟಿಸ್ತಾ ಇರುವಂತಹ ತಂಡ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೂಡ. ಎಸೆದಗಾರ ಭಾಗದಲ್ಲಿ ಬಂದು ಆನಂದ್ ಟೈಬ್ ಮತ್ತು ಪ್ರವೀಣ ಅಂಗ ಭಾಗದಲ್ಲಿ. ಪ್ರವೀಣ್ ಎದುರಿಸುವಂತ ಮೊದಲ ಚೆಂಡು ಬೌಂಡ್ರಿಯನ್ನು ದಾಖಲಿಸಿದಂತ ಆಟಗಾರ ಕೂಡ
5ನೇ ಓವರ್ ಮೊದಲ ಚೆಂಡಿಗಾಗಿ ಮನುವನ್ನು ಪರಿಚಯಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ಈ ಹಂತದಲ್ಲಿ ಒಂದೊಡ ಸೇರ್ಪಡೆದ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 37ಕ್ಕೆ ತಲುಪ್ತಾ ಇದೆ. ಹಂತದಲ್ಲಿ 37ಕ್ಕೆ 3 ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. 7 ಪಂದ್ಯಾಟಗಳ ಪೈಕಿಯಲ್ಲಿ ಮೊದಲ ಪಂದ್ಯದಲ್ಲಿ ಅಂಗಡೋಳ ಭಾಗದಲ್ಲಿ ಸಾಗ್ತಾ ಇದೆ. ಈ ಪಂದ್ಯ ತರುವಾಯ ಇನ್ನೂ ಕೂಡ 6 ಪಂದ್ಯಾಟಗಳು ಬಾಕಿಯಲ್ಲಿ ಉಳ್ಕೊಳ್ತದೆ ಕೂಡ. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರತಿರುವನ್ನ ಕಾಣ್ತಾ ಇದೆ. ಮನು ಅತಿರಿಕ್ತ ಓಟಗಳು ಬರ್ತಾ ಇದೆ, ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಜಾಕಿ 11 ಅವರನ್ನ ಹೆದರಿಸ್ತಾ ಇರುವಂತ ತಂಡ ದಾತ್ರಿ 11. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗುತ್ತೆ ನೋಡ್ಬೇಕಾಗಿದೆ. ತನ್ಮೂಲಕ ರೂಪೇಶ ದಾತ್ರಿ 11ಗೆ ಒಂದು ಹಂತದ ಹೊಸ ರೂಪವನ್ನ ತಂದು ಕೊಡ್ತಾ ಇದ್ದಾರೆ. ಮತ್ತೊಂದು ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. 4ನೇ ವಿಕೆಟ್ ಪತನ ಕೂಡ. ಮೊದಲ ಹಂತದಲ್ಲಿ ಭರ್ಜರಿ ಆಟವನ್ನು ಆರಂಭಿಸಿದಂತ ಲೆಫ್ಟ್ ಕಿರಣ್ ಮತ್ತು ರಿತ್ವಿಕ್ ವಿಕೆಟ್ ಬಿದ್ದ ಬಳಿಕ ಒಂದು ಬೌಂಡ್ರಿಯನ್ನ ರಾಜು ದಾಖಲಿಸಿದ್ರು. ಅದಾದ ಬಳಿಕ ಪ್ರವೀಣ್ ಒಂದು ಬೌಂಡ್ರಿ ದಾಖಲಿಸಿದ್ದಾರೆ. ಬಿಟ್ರೆ ಅದರ ನಂತರದಲ್ಲಿ ಪೂರಾ ಸಿಂಗಲ್, ಡಬಲ್ಸ್ ಈ ರೀತಿಯ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 38 ನೋಡಿ, ಅಲ್ಲಿ ಬ್ಯಾಟ್ಸ್ಮನ್ ಅಂತ ತಿಳಿಸ್ಬೇಕು. ಎಸ್, ಪಂದ್ಯಾಟನ ಮುಂದುವರಿಸಿಕೊಳ್ಬೇಕು, ಅಲ್ಲಿ ಗಮನಿಸ್ಕೊಳ್ಳಿ. ತಂಡದ ಮೊತ್ತ 38ರಲ್ಲಿ ಸ್ಥಗಿತ ಕಳ್ಕೊಳ್ತಾ ಇದೆ. 4 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಈ ಪಂದ್ಯಾಟವನ್ನು ಆಡ್ತಾ ಇದೆ. 12 ವರ್ಷದ ಒಂದು ಹಿರಿಯ ತಂಡ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಲ್ಲಿನ ಗಂಧದ ಗುಡಿ ಕಪ್ ಇಲ್ಲಿ ಸಾಗ್ತಾ ಇದೆ 2024ಕ್ಕಾಗಿ ಕೂಡ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗೆ ಶಶಿ ಸೇರ್ಪಡೆ. ಅದು ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. 5ನೇ ಓವರ್ನ 2 ಎಸೆತ ಈ ಹಂತದಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3ನೇ ಬಾರಿ ಮನು ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಕೂಡ. ಮೂರನೆಯ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ, ಸುಲಭದ ಒಂದೊಡೆ ಪೂರೈಕೆ ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 39 ಲಾಸ್ ಆಫ್ 4 ವಿಕೆಟ್, 39ಕ್ಕೆ 4. ಈ ಬವರ್ 3 ಚೆಂಡುಗಳು ಈ ಹಂತದಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 3 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ ಕೂಡ. 6 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸಿದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಓಟಗಳು ಬರ್ತಾ ಹಂತದಲ್ಲಿ ಮತ್ತೆ ಡಾಟ್ ಬಾಲ್. ಆನಂದ ಟೈಬೋ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತದ್ದು ಹಿರಿಯ ಅನುಭವಿ ಆಟಗಾರ ಕೂಡ. ಅಂತಿಮ 1 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಕ್ಷಮಿಸಿ, ಲಾಸ್ಟ್ ಬಾಲ್. ಒಂದೊಡೆ ಸೇರ್ಪಡೆ, ಅಂತಿಮ ಎಸೆತ ಬಾಕಿಯಲ್ಲಿದೆ. ಲಾಸ್ಟ್ 1 ಬಾಲ್. ಗಂಧದ ಗುಡಿ ಕಪ್ ಇಲ್ಲಿ ಸಾಗ್ತಾ ಇದೆ ಅಂತಿಮ ದಿನಕ್ಕಾಗಿ. ಫೈನಲ್ ಡೇ 2 ದಿನಗಳ ಕಾಲವೂ ಕೂಡ ಬಹಳಷ್ಟೊಂದು ಯಶಸ್ಸನ್ನು ಕಂಡಿರುವಂತಹ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಫೆಸ್ಟಿವಲ್
ಅಂತಿಮ ದಿನಕ್ಕಾಗಿ ಮತ್ತೆ ಅಲ್ಲಿ ಮುಂದುವರಿಕೆ ಕಟ್ಕೊಳ್ತಾ ಇದೆ. ಬಹಳ ಶುದ್ಧವಾದ ಹೊಡೆತ ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಸುಲಭದ ದೊಡ್ಡ ಪೂರೈಕೆಯನ್ನು ಕಂಡ್ರು. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 41ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ 5 overs, ಸ್ಕೋರ್ 41, ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ 6 ಚೆಂಡು ಮಾತ್ರ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಗೆಲ್ಲುವ ತಂಡ ಸೆಮಿಫೈನಲ್ ಎಂಟ್ರಿಯನ್ನು ಮಾಡುತ್ತೆ. ಸೋಲುವ ತಂಡ ಈ ಒಂದು ಗಂಧದ ಗುಡಿ ಕಪ್ಪಿಗೆ ವಿದಾಯವನ್ನ ಸಲ್ಲಿಸುತ್ತೆ ಕೂಡ. ಅದ್ಯಾವ ತಂಡ ಉಳಿಯುತ್ತೆ, ಅದ್ಯಾವ ತಂಡ ಟೂರ್ನಮೆಂಟ್ ಇಂದ ಹೊರಗೆ ಹೋಗುತ್ತೆ ನೋಡ್ಬೇಕಾಗಿದೆ. 3 ದಿನಗಳಿಂದಲೂ ಕೂಡ 16 ತಂಡಗಳು ಈ ಒಂದು ಮಣ್ಣಿನಲ್ಲಿ ಸ್ಪರ್ಧಾಂಕಣವನ್ನು ಕಂಡಿದ್ರು. ಅಂತಿಮ ಹಂತದ ಕೆಲವೊಂದು ತಂಡಗಳು ಮಾತ್ರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸ ಬೌಲರ್ ಮಂಜುನಾಥ್, ಹೆದರಿಸಿ ಆಡುವಂತ ಆಟಗಾರ ಶಶಿ ಬಾರೆ ಜಾಕಿ 11 ಪರವಾಗಿ ನಿನ್ನೆ ಒಂದು ಪಂದ್ಯಾಟವನ್ನ 2-3 ಓವರಿಗೆ ಮುಗಿಸಿದಂತ ಜಾಕಿ 11 ಕಿರಣ್ ಲಫ್ಟಿ ಒಂದೇ ಓವರ್ ನಲ್ಲಿ 3ರಿಂದ 4 ಭರ್ಜರಿ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಜಾಕಿ 11 ಪರವಾಗಿ ಮತ್ತೆ ಮಂಜುನಾಥ 41 ತಂಡದ ಮೊತ್ತ. ವಾಟೆ ಬಾಲ್ ಬಳಸಿದ ಪ್ರತ್ಯಾಸತ್ತ ತೀರಾ ಕೆಳಮಟ್ಟದ ಚೆಂಡು, ದಾಂಡಿಗರ ಏಕಾಗ್ರತೆಯನ್ನ ಪರೀಕ್ಷಿಸಬಲ್ಲಂತ ಈ ಒಂದು ಚೆಂಡು ಉತ್ತಮ ರೀತಿಯಾಗಿ ಎಸೆದ್ರು. 2 ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದ ಬಳಸುವುದರಿಂದ ಹೊಡೆತ ತನ್ಮೂಲಕ ಒಂದೊಳ್ಳೆ ಪೂರೈಕೆ ಹಂತದಲ್ಲಿ 42ಕ್ಕೆ ಏರಿಕೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಲಾಸ್ಟ್ 4 balls ರಿಮೈನ್ ನೌ. 4 ಎಸೆತ ಇನ್ನಿಂಗ್ಸಿಗೆ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬಹಳಷ್ಟು ತ್ವರಿತ ಹೊಡೆತ ತನ್ಮೂಲಕ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. ಆರು ಓಟಗಳು ಈ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ ಹೊದೊಳ ಸೇರ್ಪಡೆ. 47 ಅಂತಿಮ 2 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮಂಜುನಾಥ ಚೆಂಡಿಗೆ 2ರಿಂದ 3 ತಿರುವನ್ನ ಕೊಡಬಲ್ಲಂತ ಮತ್ತರು ಅನುಭವಿ ಎಸೆತಗಾರ ಕೂಡ. ಮಿಡ್ ವಿಕೆಟ್ ಮೇಲ್ಭಾಗದ ಸುತ್ತಮುತ್ತ ಹೊಳೆಯ ಕ್ಯಾಚ್ ಸಾಧ್ಯತೆ ತನ್ಮೂಲಕ ಒಂದು ಭರ್ಜರಿ ಕ್ಯಾಚ್ ಅನ್ನು ಹಂತದಲ್ಲಿ ಪಡ್ಕೊಳ್ಬೇಕಾಗಿ ಶಶಿ ಔಟ್. ಅಂತಿಮ ಹಂತದಲ್ಲಿ ಮತ್ತೊಂದು ಪ್ರಮುಖ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜಾಕಿ 11 ತಂಡ. 5 ಉದಾರಿಗಳನ್ನ ಕಳ್ಕೊಳ್ತಾ ಇದೆ ಕೂಡ. 47ಕ್ಕೆ 5. ಶ್ರೇಯಸ್ ಅಂಗಡ ಒಳಭಾಗದಲ್ಲಿ ಶ್ರೇಯಸ್ ಬರ್ತಾ ಇದ್ದಾರೆ. ಜಾಕಿ 11 ಪರವಾಗಿ ಬಹುಶಃ ಲಾಂಗ್ ಆನ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಒಂದು ಭರ್ಜರಿ ಕ್ಯಾಚ್ ಅನ್ನ ನಿನ್ನೆ ಪಂದ್ಯಾಟದಲ್ಲಿ ಪಡ್ಕೊಂಡಂತ ಶ್ರೇಯಸ್ ಇವಾಗ ಅಂಗಡ ಒಳಭಾಗದಲ್ಲಿ ಬರ್ತಾ ಇದ್ದಾರೆ. ಆ ಕ್ಯಾಚ್ ಒಂದಷ್ಟು ಹೈಲೈಟ್ ಆಗಿತ್ತು. ಶ್ರೇಯಸ್ ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನು ಕೂಡ ನಿನ್ನೆ ದಿನ ಪಡ್ಕೊಂಡಿದ್ರು. ಒಂದು ಸಿಕ್ಸರಿಗೆ 2000 ಘೋಷಣೆ ತನ್ಮೂಲಕ ಶ್ರೇಯಸ್ ಎದುರಿಸಿದ ಮೊದಲ ಚೆಂಡು ಭರ್ಜರಿ ಹೊಡೆತ ಬೌಂಡ್ರಿ. ಶ್ರೇಯಸ್ ಬಂದಿದ್ದು ಸ್ವಲ್ಪ ತಡವಾದ್ರೂ ಕೂಡ, ತಡವಾಗಿ ಬಂದ್ರು ಕೂಡ, ಲೇಟ್ ಆಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಒಂದು ಭರ್ಜರಿ ಬೌಂಡ್ರಿಯನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ 51, 52ರ ಟಾರ್ಗೆಟ್ ಅನ್ನು ದಾತ್ರಿ 11 ತಂಡ ಈ ಹಂತದಲ್ಲಿ
ಮೊದಲ ಕ್ವಾರ್ಟರ್ ಫೈನಲ್ ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಅದ್ಯಾವ ರೀತಿಯಲ್ಲಿ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾರೆ ದಾತ್ರಿ 11 ತಂಡ ನೋಡಬೇಕಾಗಿದೆ. ಇದು ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಅವರ ಒಂದು ಆಶ್ರಯದಲ್ಲಿ ನಡೀತಾ ಇರುವಂತ 3 ದಿನಗಳ ಕಾಲದ ಹಗಲು ರಾತ್ರಿಯ ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯಕೂಟ ಕೂಡ. ಈ ಪರಿಸರದ 12 ವರ್ಷಗಳ ಇತಿಹಾಸವನ್ನು ಕಂಡಿರುವಂತ ಹಿರಿಯ ಸಂಸ್ಥೆ ಕೂಡ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್. ಕ್ರೀಡೆಯ ಜೊತೆಗೆ ಕೆಲವೊಂದು ಸಾಮಾಜಿಕ ಸಮಾಜಮುಖಿಯ ಕಳಕಳಿಯ ಸೇವೆಯ ಚಿಂತನೆಯ ಕೆಲಸಗಳನ್ನು ಕೂಡ ಈ ಒಂದು ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಟೂರ್ನಮೆಂಟ್ ಅನ್ನು ಕೂಡ ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ತಂಡ ಕರ್ನಾಟಕದ ರಾಜ್ಯದ ಸುತ್ತಲಕ್ಕೂ ಕೂಡ ಪಾರ್ಟಿಸಿಪೇಟ್ ಅನ್ನು ಮಾಡಿದಂತ ಒಂದು ತಂಡ ಇವತ್ತು ಯುವ ಆಟಗಾರಿಗೋಸ್ಕರ ಈ ಗಂಧದ ಗುಡಿ ಕಪ್ ಅನ್ನು ಸಂಘಟಿಸ್ತಾ ಇದ್ದಾರೆ 2024ಕ್ಕಾಗಿ. ಅಂಗಳ ಭಾಗದಲ್ಲಿ 2 ಸೆಷನ್ ಆರಂಭದ ಕಂಡುಕೊಳ್ತಾ ಇದೆ. ಮುಂದಿನ ಹಂತಕ್ಕಾಗಿ ಮತ್ತೆ ವಿದ್ಯಮಾನ ಬದಲಾವಣೆ ಕಾಣ್ತಾ ಇದ್ದೀವಿ. ಮುಂದಿನ ಹಂತಕ್ಕಾಗಿ ನೌಫಲ್ ಅವರು ಕೂಡ ಶರತ್ ಕುಮಾರ್ ಶಿವರೇ 3ನೇ ದಿನದ ಇಲ್ಲಿ ಫೈನಲ್ ಮೂರನೆಯ ದಿನದ ಇಲ್ಲಿ ಪಂದ್ಯಕೂಟಗಳು ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಅಂತಿಮ ದಿನದಲ್ಲಿದ್ದೇವೆ. ನಾವು ಕ್ರೀಡಾ ಅಭಿಮಾನಿಗಳು ಕಾಲದಲ್ಲಿ ಈ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಖಂಡಿತ ಒಂಬತ್ತುವರೆ ಗಂಟೆಗೆ ಫೈನಲ್ ಪಂದ್ಯಕೂಟಗಳು ಕೂಡ ನಡೆಯಲಿದೆ. ಜನಸಾಗರ ಹೊಂದಿರುತ್ತಾ ಎಂದು ಹೊಣೆ ಬೆಳಕಿನ ಪಂದ್ಯಕೂಟಗಳು ಅವಕಾಶಗಳಿದೆ. 3 ದಿವಸಗಳ ಕಾಲ ಆಡಿದಂತಹ ಅನುಭವಗಳು ಮಾತ್ರ ಗೆದ್ದವರಿಗೆ ಅವಕಾಶಗಳು ಜಾಸ್ತಿ ಇದೆ. ಸೋತಂತ ತಂಡಗಳು ನೇರ ಟೂರ್ನಿಯಿಂದವರೆಗೆ 52 ಓಟವನ್ನು ಬೆನ್ನಬೇಕಾಗಿದೆ. ಎದುರಾಳಿ ತಂಡದ ಎಸೆತಗಾರರು ಅದೆಷ್ಟು ಯಾವ ರೀತಿಯ ಎಸೆತಗಳನ್ನು ಇಲ್ಲಿ ನಿಭಾಯಿಸಬಹುದು ಬಹಳಷ್ಟು ಪ್ರಶ್ನೆಯಾಗಿದೆ. 52 ಎನ್ನುವಂತಹ ಗುರಿ ಈ ಸಮಯದಲ್ಲಿ ಬಹಳಷ್ಟು 52 ಓಟದ ಅವಶ್ಯಕತೆ ಇದೆ. ರೂಪೇಶ್ ಸ್ಟ್ರೈಕ್ ಅನ್ನು ವಿಭಾಗದಲ್ಲಿ ಪಡೆದುಕೊಳ್ತಾ ಇದ್ದಾರೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಭಿ, ಎಸೆತಗಾರ ವಿಭಾಗದಲ್ಲಿ ಗೌರವ್. ಪ್ರಥಮ ಚೆಂಡನಲ್ಲಿ ಎಸೆಯಬೇಕಾಗಿದೆ ಗೌರವ್. ಪ್ರಥಮ ಚೆಂಡಿಗೆ ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು ನೇರವಾಗಿ ಕ್ಷೇತ್ರರಕ್ಷಕರ ಕೈಪಾಲಾಗ್ತಾ ಇದೆ. ಆ ಒಂದು ಕ್ಷೇತ್ರರಕ್ಷಕ ಪ್ರಥಮ ಇನ್ನಿಂಗ್ಸಿನ ಅರ್ಭಟದ ಆರಂಭ ಪಟ್ಟಂತ ಆಟಗಾರ ಕಿರಣ್ ಡೀಪ್ ಎಕ್ಸ್ಟ್ರಾ ಗುರುಭಾಗದಲ್ಲಿ ಅದ್ಭುತವಾಗಿರುವಂತಹ ಕ್ಷೇತ್ರರಕ್ಷಕನ ವಹಿಸ್ತಾ ಇದ್ದಾರೆ. ಇದರೊಂದಿಗೆ 2 ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಗಳಿಸಿಯಾಗಿದೆ. ಓವರಿನ ದ್ವಿತೀಯ ಚೆಂಡು ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಆಫ್ ಸೈಡ್ ಇಂದ ಒಳಗಿತ್ತು ಚೆಂಡು. ತೀರ್ಪುಗಾರರ ಯಾವುದೇ ಒಂದು ಸೂಚನೆಗಳನ್ನ ಇಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. ಅದ್ಭುತವಾಗಿರುವಂತಹ ಲೈನ್ ಆರ್ ಲೆಂತ್ ಅನ್ನ ಇಲ್ಲಿ ಎಸೆತವನ್ನು ನಿಭಾಯಿಸಿಕೊಳ್ತಾ ಇದ್ದಾರೆ ಎಸೆತಗಾರ. ಓವರಿನ 3ನೇ ಚೆಂಡು ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಸತತ
ಓಟಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಅದ್ಭುತವಾಗಿರುವಂತಹ ಎಸೆತ ಇದು. ತಂಡದ ಭರವಸೆಯ ಎಸೆತಗಾರ ಇಲ್ಲಿ ಗೌರವ್ ತನ್ನ ಅದ್ಭುತವಾದ ದಾಳಿಯನ್ನು ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. 3 ಎಸೆತಗಳ ಮುಂದೆ ಬಿಟ್ಟುಕೊಟ್ಟದ್ದು ಕೇವಲ 2 ಓಟಗಳು ಮಾತ್ರ. 4ನೇ ಚೆಂಡು. ಇದೇ ಮೈದಾನದಲ್ಲಿ ಆಡಿ ಅನುಭವಗಳನ್ನು ಪಟ್ಟು ಬಂದ ಆಟಗಾರ ಗೌರವ್. ಹೇಗೇನ್ 1 more ಡೆಲಿವರಿ ಡಾಟ್. ಸತತವಾಗಿ ತನ್ನ ಅದ್ಭುತವಾದ ಲೈನ್ ಓವರ್ ಲೆಂತ್ ಅನ್ನ ಇಲ್ಲಿ ನಿಭಾಯಿಸ್ತಾ ಇದ್ದಾರೆ. 4 ಎಸೆತಗಳನ್ನ ನಿಭಾಯಿಸಿ ಬಿಟ್ಟು ಕೊಟ್ಟದ್ದು ಕೇವಲ 2 ಓಟ. ಅದು ಕೂಡ ಪ್ರಥಮ ಚೆಂಡಿಗೆ 2 ಓಟಗಳನ್ನ ಬಿಟ್ಟು ಕೊಟ್ಟಂತ ಮುಂದಿನ 3 ಚೆಂಡುಗಳು ತನ್ನದೇ ಆದಂತ ಶೈಲಿಯಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. 4 ಚೆಂಡುಗಳು ಮುಕ್ತಾಯಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 2 ಓಟಗಳು ಮಾತ್ರ ಬಂದಿದೆ. ತೀರ್ಪುಗಾರರ ಸೂಚನೆ ಅಂತಿಮವಾಗಿದೆ. ಅಂಪೈರ್ ಇಸ್ ಫೈನಲ್. ಪಂದ್ಯಾಕೂಟದಲ್ಲಿ ಯಾವುದೇ ಒಂದು ಚರ್ಚೆಗಳು ಬಂದರೂ ಕೂಡ ತಂಡದ ನಾಯಕ ಮಾತನಾಡಲು ಮಾತ್ರ ಅವಕಾಶಗಳಿದೆ. ಹಲೋ 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 ಚೆಕ್. ಹಲೋ 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 ಚೆಕ್. ಹಲೋ 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 ಮೈಕ್ ಚೆಕ್. ಹಲೋ 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 ಮೈಕ್ ಚೆಕ್. ಹಲೋ 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 ಮೈಕ್ ಚೆಕ್. ಹಲೋ 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 ಹಲೋ
ಹಲೋ ಚೆಕ್. ಹಲೋ 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 Hello, 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 hello. ಹಲೋ ಚೆಕ್. Hello, hello, ಹಲೋ hello, ಚೆಕ್ 1. ಹಲೋ ಹಲೋ ಚೆಕ್. hello. ಹಲೋ ಹಲೋ ಚೆಕ್ 1. ಸರಿ ನೋಡು. ಹಲೋ 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 ಚೆಕ್ 1. ಹಲೋ 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 ಆಂಪ್ ಮಾತ್ರ ಇದು ಬರ್ತಾ ಇದೆ ಸ್ವಲ್ಪ ಮಾತ್ರ. ಒಂದು 2 ನಿಮಿಷ ಇರೋಣ, ಆಗ್ತೀವಿ ಅಣ್ಣ. 2 ನಿಮಿಷ ಇರಿ, ಆಗ್ತೀವಿ. ಹಲೋ ಚೆಕ್ 1 ಚೆಕ್. ಹಲೋ 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 ಚೆಕ್ 1. ಹಲೋ ಹಲೋ ಚೆಕ್ 1 ಚೆಕ್. ಹಲೋ ಹಲೋ Hello, check hello. ಹಲೋ ಹಲೋ ಚೆಕ್ 1. ಹಲೋ ಚೆಕ್. ಹಲೋ ಚೆಕ್ 1. ಹಲೋ ಚೆಕ್ ಚೆಕ್. ಹಲೋ ಚೆಕ್ 1 ಚೆಕ್. ಹಲೋ 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 ಚೆಕ್. ಹಲೋ 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 Hello, hello. Hello, mic check. ಯಾಕೋ ಡೌನ್ ಮಾಡು. ಹಲೋ ಹಲೋ ಯಾಕೋ ಡೌನ್ ಮಾಡು ಗುರು. ಚೆಕ್ 1 ಚೆಕ್. ಹಲೋ 1 ಚೆಕ್. ಹಲೋ Hello. ಹಲೋ ಹಲೋ ಮತ್ತೊಮ್ಮೆ ಅದ್ಭುತವಾಗಿರುವಂತಹ ಎಸೆತ ಇದು. ದಾಂಡುಗಾರ ಯಶಸ್ವಿಗೊಳಿಸ್ತಾ ಇಲ್ಲ. ಖಂಡಿತ ಒಂದು ಅದ್ಭುತವಾದ ಎಸೆತಗಳನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಓವರಿನ ಅಂತಿಮ ಒಂದು ಎಸೆತಗಳು ಮಾತ್ರ ಬಾಕಿ ಇದೆ. ರಿತ್ವಿಕ್ ತನ್ನದೇ ಆದಂತಹ ಶೈಲಿಯಲ್ಲಿ ತನ್ನ ಭರವಸೆಯನ್ನು ಇಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ನಾಣ್ಯ ಚಿಮಿಕೆ ಕರೆಯನ್ನು ಕೊಡ್ತಾ ಇದ್ದಾವೆ. SRV ವಿರುದ್ಧವಾಗಿ ಲೊಡ್ಡೆ 11. ಎರಡು ತಂಡದ ನಾಯಕರು ಬನ್ನಿ. ಮುಂದಿನ ಪಂದ್ಯಗಳು ನಾಣ್ಯ ಚಿಮಿಕಿದ್ರ ಮಧ್ಯೆ ಖಂಡಿತ ಮೂರನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. ಮುಂದಿನ ಪಂದ್ಯಾಕೂಟಕ್ಕಾಗಿ ಅದೃಷ್ಟದ ನಾಣ್ಯ ಚಿಮಿಕೆಗೆ ಬನ್ನಿ. ಲೊಡ್ಡೆ 11 ವಿರುದ್ಧವಾಗಿ SRV ಈ ತಂಡದ ನಾಯಕರು ಬನ್ನಿ. ಮುಂದಿನ ಪಂದ್ಯಾಕೂಟ ನಾಣ್ಯ ಚಿಮಿಕೆಗಾಗಿ ಮೂರನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗಿದೆ. ಮೂರನೆಯ ತೀರ್ಪು ಯಾವ ಡಿಸಿಷನ್ ಬರಬಹುದು ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. ಮೂರನೇ ತೀರ್ಪಿಲ್ಲಿ ಔಟ್. ಮೂರನೆಯ ತೀರ್ಪಿಲ್ಲಿ ಔಟ್ ಎಂಬ ಘೋಷಣೆ ಇಲ್ಲಿ ಮೂರನೆಯ ತೀರ್ಪಿಲ್ಲಿ ನೀಡ್ತಾ ಇದ್ದಾರೆ. ಇದರೊಂದಿಗೆ ವಿಕೆಟ್ ನಂಬರ್ 3 ಹುದರಿ ನಷ್ಟದಲ್ಲಿದೆ. 52 ಎನ್ನುವಂತಹ ಗುರಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಗಳಿಸಿದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭಗೊಳ್ಳುವಾಗಲೇ ಇಲ್ಲಿ 2 ಓವರ್ಗಳ ಮುಕ್ತಾಂತರದೊಂದಿಗೆ 3 ಹುದರಿಗಳನ್ನು ಬಿಟ್ಟುಕೊಟ್ಟು ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 7 ಓಟಗಳು ಮಾತ್ರ ಗಳಿಸಿ ಆಗಿದೆ. ಇನ್ನೂ ಕೂಡ ಬಹಳಷ್ಟು ಮೊತ್ತದ ಅವಶ್ಯಕತೆ ಇದೆ. 24 ಎಸೆತ, 45 ಓಟದ ಅವಶ್ಯಕತೆ. 45 ಓಟದ ಅವಶ್ಯಕತೆ ಇದೆ ಉಳಿದಂತ 24 ಎಸೆತಗಳ ಮುಂದೆ. ಖಂಡಿತ ಈ ಪಂದ್ಯಾಕೂಟದಲ್ಲೂ ಗೆದ್ದವರಂತೂ ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ. ಹಲೋ ಗೆದ್ದವರಂತೂ ನೇರ
ಸೆಮಿಫೈನಲ್ ನ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ. ಸೋತಂತ ತಂಡಗಳು 3 ದಿವಸಗಳ ಕಾಲ ಆಡಿದಂತ ಅನುಭವಗಳು ಮಾತ್ರ. ಗೆದ್ದವರಿಗೆ ಅವಕಾಶದ ಮೇಲೆ ಅವಕಾಶಗಳಿದೆ, ಸೋತಂತ ತಂಡಕ್ಕೆ ಯಾವುದೇ ಒಂದು ಅವಕಾಶಗಳಿರುವುದಿಲ್ಲ. ಮೂರನೇ ಎಸೆತಗಾರ ವಿಭಾಗದಲ್ಲಿ ಗೌರವ್ ಇವರನ್ನ ಕಳಿಸಿಕೊಡಲಾಗಿದೆ. ಯಾವ ರೀತಿಯ ಎಸೆತಗಳನ್ನು ಇಲ್ಲಿ ನಿಭಾಯಿಸಬಹುದು ಎಂಬುದನ್ನು ನೋಡ್ಲಿಕ್ಕೆ ಇದಾವೆ. ಪ್ರಥಮ ಓವರಿಗೆ ಗೌರವ್ ಅವರು 5 ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ದ್ವಿತೀಯ ಓವರ್ನ ಎಸೆಯಲು ಬಂದಂತ ಎಸೆತಗಾರ ರಿತ್ವಿಕ್ ಬಿಟ್ಟುಕೊಟ್ಟದ್ದು 2 ಓಟಗಳು, 2 ಉದರಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಮೂರನೇ ಓವರ್ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ನಿಭಾಯಿಸಬೇಕಾಗಿದೆ. 2 ಓವರ್ಗಳು ಮುಕ್ತಾಂತರದೊಂದಿಗೆ 12 ಓಟಗಳು ಬಂದಿದೆ. ಈ ಬಾರಿ ಅದ್ಭುತವಾಗಿರುವಂತಹ ಎಸೆತ ಗಮನಿಸಿಕೊಳ್ಳುವುದಾದ್ರೆ, ಯುವ ಪ್ರತಿಭಾನ್ವಿತ ಆಟಗಾರ 22-23 ವರ್ಷದ ಈ ಯುವ ಪ್ರತಿಭಾನ್ವಿತ ಆಟಗಾರ ಸಿಕ್ಕಿದ ಅವಕಾಶಗಳನ್ನ ಇಲ್ಲಿ ಸಂಪೂರ್ಣವಾಗಿ ಪಡೆದುಕೊಳ್ತಾ ಇದ್ದಾರೆ. ಈ ಆಟಗಾರ ಗೌರವ್ ಪ್ರಥಮ ಓವರಿಗೆ 5 ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ ಈ ಒಂದು ಓವರಿನ 3ನೇ ಓವರಿನ ದ್ವಿತೀಯ ಚೆಂಡು. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳಿತ್ತು. ಆದರೆ ಗೋಟ ರಕ್ಷಕ ಚೆಂಡನ್ನ ಹಿಡಿಯಲು ಪ್ರಯತ್ನಿಸಿದ್ರು, ಆ ಚೆಂಡು ಟಿಕ್ ಮ್ಯಾಚ್ ಆಗಿತ್ತು. ಇದರೊಂದಿಗೆ ದಾಂಡುಗಾರರಿಗೆ ಒಂದು ಜೀವನ ಕೂಡ ನೀಡ್ತಾ ಇದ್ದಾರೆ ಗೋಟ ರಕ್ಷಕ. ಓವರಿನ 3ನೆಯ ಚೆಂಡು, ಬ್ಯಾಕ್ ಟು ಬ್ಯಾಕ್ ಡಾಟ್. ಮತ್ತೆ ಕೂಡ ಬೀಸೋಡಲು ಪ್ರಯತ್ನಿಸಿದ್ರು. ಸ್ಟ್ರೈಟ್ ಡ್ರೈವ್, ಅದ್ಭುತವಾಗಿರುವಂತಹ ಹೊಡೆತ ಇದು. 1 ಓಟಗಳ ಸೇರ್ಪಡೆ, ತಡೆದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 8 ಓಟಗಳು. ಗಂಧದ ಗುಡಿ ಟ್ರೋಫಿಗಾಗಿ 16 ತಂಡಗಳು ಭಾಗವಹಿಸಿ ಈ ಒಂದು ಅಂತಿಮ ದಿನದಲ್ಲಿದ್ದಾವೆ. ಕಾದು ನೋಡೋಣ ಇವತ್ತಿನ ಅಂತೂ ಆ ಒಂದು ರಾತ್ರಿಯ ಸಮಯದಲ್ಲಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು ಯಾವುದು? ಈ ಒಂದು ಗಂಧದ ಗುಡಿ ಟ್ರೋಫಿ 2024 ಓವರಿನ ಈ ಬಾರಿ ಎಸೆದ ಚೆಂಡು 1 ಓಟಗಳ ಸೇರ್ಪಡೆಗೊಂಡಿದೆ. 2ನೇ ಓಟಕ್ಕೆ ಪ್ರಯತ್ನಿಸಿದ್ರು, ಕ್ಷೇತ್ರಪಾಲಕ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ರು. 1+, ಇದರೊಂದಿಗೆ ಅನಗತ್ಯ ಓಟಕ್ಕೆ ಪ್ರಯತ್ನಿಸಿದ್ರು. 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. ತಂಡದ ಒಟ್ಟು ಮೊತ್ತ ಇಲ್ಲಿ 8 ಓಟಗಳು ಬಂದಿದೆ, 3 ಹುದರಿ ನಷ್ಟದಲ್ಲಿದೆ. 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಅಂಪೈರ್ ಕಾಲ್ ಈಸ್ ಥರ್ಡ್ ಅಂಪೈರ್ ಇಸ್ ಔಟ್. ವಿಕೆಟ್ ನಂಬರ್ 4 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಟು 10 ಆನ್ ದಿ ಬೋರ್ಡ್. ತಂಡದ ಒಟ್ಟು ಮೊತ್ತ ಇಲ್ಲಿ ಗಮನಿಸಿಕೊಳ್ಳುವುದಾದರೆ 10 ಓಟಗಳು ಬಂದಿದೆ. ಇನ್ನು ಬೇಕಾಗಿದೆ 42 ಓಟದ ಅವಶ್ಯಕತೆ ಇದೆ. 2 ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಆದರೆ ಗೆಲ್ಲುವವರು ಯಾರು, ಸೋಲುವವರು ಯಾರು ಎಂಬುದನ್ನ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಪ್ರಾಮುಖ್ಯತೆ ಇರುವಂತ ಪಂದ್ಯಾಕೂಟದಲ್ಲಿ ಗೆದ್ದವರಂತೂ ನೇರ ಟಿಕೆಟ್ ಪಡೆದುಕೊಳ್ಳಲಿಕ್ಕಿದೆ ಸೆಮಿಫೈನಲ್. ಅಂಪೈರ್ 1 ಶಾಟ್.
ಎಸ್, 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ 10 ಓಟಗಳು. ಒಂದು ಪಂದ್ಯಕೂಟದ ಕುಮಾರ್ ಕುಮ್ಮಿ ಮೈಸೂರು ಮೈಸೂರ್ ಸ್ಯಾಂಡಲ್ ಸೋಪ್ ಇದರ ಈ ಒಂದು ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಈ ಪಂದ್ಯಕೂಟ ಮುಗಿದ ತಕ್ಷಣವೇ ಆ ಒಂದು ಗಣ್ಯ ಅತಿಥಿಗಳಿಂದ ಆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಕೇಳಿಕೊಳ್ತಾ ಇರುವೆ. ಪಡೆದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ 11 ಓವರಿನ 5ನೇ ಎಸೆತ. ರನ್ಔಟ್ಗೆ ಅವಕಾಶ. ಈ ಬಾರಿ ರನ್ಔಟ್. ವಿಕೆಟ್ ನಂಬರ್ 5 ಹುದಾರಿ ನಷ್ಟದಲ್ಲಿದೆ. ದಾಂಡುಗಾರರು ಯಾವುದೇ ಎಷ್ಟೋಟವನ್ನು ಗಳಿಸುತ್ತಾರೆ ಎಂಬುದನ್ನು ಇಲ್ಲಿ ನೋಡಬೇಕಾಗಿದೆ. 11 ಓಟಗಳನ್ನು ಗಳಿಸಿದ, ಇನ್ನು ಬೇಕಾಗಿದೆ 41 ಓಟದ ಅವಶ್ಯಕತೆ. 19 ಚೆಂಡು ಬಾಕಿ ಇದೆ, 41 ಓಟದ ಅವಶ್ಯಕತೆ ಇದೆ. ಓವರ್ ಕಂಪ್ಲೀಟೆಡ್. 18 ಬಾಲ್ 41 more run needed win this match. 41 ಬೇಕಾಗಿದೆ ಉಳಿದಂತ 18 ಎಸೆತಗಳ ಮುಂದೆ. ನಂಬರ್ 7ರ ಕ್ರಮಾಂಕದ ದಾಂಡುಗಾರಾಗಿ ರಾಮು ಇವರನ್ನ ಕಳಿಸಿಕೊಡಲಾಗಿದೆ. ರಾಮುರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕಾದ್ ನೋಡೋಣ. ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಇದೆ, ಬೇಕಾಗಿದೆ 41 ಓಟದ ಅವಶ್ಯಕತೆ ಇದೆ. ಗೆದ್ದವರಂತೂ ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ, ಸೋತವರಂತೂ ಟೂರ್ನಿಯಿಂದ ಹೊರಗೆ. ಈ ಬಾರಿ ಎಸೆದ ಚೆಂಡು ಔಟ್ಸೈಡ್ ಏಜ್. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 12 ಓಟಗಳು ಬಂದಾಗಿದೆ, ಬೇಕಾಗಿದೆ 40. ಉಳಿದಂತ 17 ಎಸೆತಗಳ ಮುಂದೆ 17 ಎಸೆತ 40 ಓಟ. ಪ್ರತಿ ಒಂದು ಚೆಂಡನ್ನ ದಂಡನ ಹರಿತು ಆಡಲೇಬೇಕಾಗಿದೆ ಈ ಸಮಯದಲ್ಲಿ. ಈ ಬಾರಿ ಎಸೆದ ಚೆಂಡು ಕಟ್ ಶಾಟ್ ಹೊಡೆಯಲು ಪ್ರಯತ್ನಿಸಿದ್ರು. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ 39. ಉಳಿದಂತ 16 ಎಸೆತಗಳ ಮುಂದೆ. ಎಸೆತಗಾರ ವಿಭಾಗದಲ್ಲಿ ಕಿರಣ್. ಖಂಡಿತ ಕ್ರೀಡಾಭಿಮಾನಿಗಳಿಗೆ ಗೊತ್ತಿರಬಹುದು, ಕಿರಣ್ ಎಂಬ ಆಟಗಾರ ಪ್ರತಿ ಒಂದು ಈ ಮೈದಾನದ ಕಲ್ಲಿ ಮುಳ್ಳುಗೂ ಸಾಕ್ಷಿಯಾಗಿರುವಂತಹ ಆಟಗಾರ ಕಿರಣ್. ಈ ಬಾರಿ ಎಸೆದ ಚೆಂಡು ನೋ ಬಾಲ್ ಎಂಬ ಸೂಚನೆಗಳು ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. 1 ಓಟಗಳ ಸೇರ್ಪಡೆಯೊಂದಿಗೆ ಫ್ರೀ ಟೀಸ್ ಆನ್. Score moves into 14 on the board. Loss of 5 wickets. ಮತ್ತೆ ಕೂಡ ಬೀಸುವ ಪ್ರಯತ್ನ ಪಟ್ಟಿದ್ರು. ಕಂಪ್ಲೀಟ್ಲಿ ಡಾಟ್ ಬೈ ದ ಬ್ಯಾಟ್ಸ್ಮನ್. ಖಂಡಿತ ದಾಂಡುಗಾರ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡಲೇಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನ ಅರಿತು ದಂಡನೆಯನ್ನ ಬೀಸಲೇಬೇಕಾಗಿದೆ. ಕಾರಣ ಗೆದ್ದವರಿಗೆ ಅವಕಾಶಗಳಿದೆ, ಸೋತಂತ ತಂಡಕ್ಕೆ ಯಾವುದೇ ಒಂದು ಅವಕಾಶಗಳಿರುವುದಿಲ್ಲ. ಗಮನಿಸಿಕೊಳ್ಳಿ ಆಟಗಾರರೇ, ಗೆದ್ರಂತೂ ನೇರ ಸೆಮಿಫೈನಲ್ಗೆ ಟಿಕೆಟ್ ಅನ್ನ ಪಡೆದುಕೊಳ್ಳಿಕ್ಕಿದೆ, ಸೋತವರಂತೂ ಖಂಡಿತ 3 ದಿವಸಗಳ ಕಾಲ ಆಡಿದಂತ ಅನುಭವಗಳು ಮಾತ್ರ. ಒಂದು ಪಂದ್ಯಕೂಟದ ಗಣ್ಯ ಅತಿಥಿಯಾಗಿ ಆಗಮಿಸಿದಂತ ಕುಮಾರ್ ಕುಮ್ಮಿ, ಹರ್ಷಿತ್ ಎಂಟರ್ಪ್ರೈಸಸ್, ಸುನಿಲ್ ಮೈಸೂರು ಸ್ಯಾಂಡಲ್ ಈ ಪಂದ್ಯಕೂಟದ ವೀಕ್ಷಣೆ ಇದ್ದಾರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಮೈನ್ ಸ್ಟೇಜಿಗೆ ಒಂದು ಪಂದ್ಯಕೂಟದ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಭವ್ಯ ವೇದಿಕೆಯಲ್ಲಿ ತಮ್ಮನ್ನ
ಆದರದಿಂದ ಭವ್ಯ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ ಸರ್. ತಮ್ಮನ್ನ ಗೌರವದಿಂದ ಮುಖ್ಯ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು ಇಲ್ಲಿ 4 ಮುಕ್ತಾಯಗೊಂಡಿದೆ. ತಂಡದಟ್ಟು ಮೊತ್ತ 14ರಲ್ಲಿ ಸ್ಥಗಿತಗೊಳ್ತಾ ಇದೆ. ಇನ್ನು ಬೇಕಾಗಿದೆ 12 ಎಸೆತ, 38 ಓಟದ ಅವಶ್ಯಕತೆ. ಓಟದ ಅವಶ್ಯಕತೆ ಉಳಿದಂತ 12 ಎಸೆತಗಳ ಮುಂದೆ ಮಾಡು ಇಲ್ಲದ ಮಡಿ ಪಂದ್ಯ ಕೂಡ ನಡೀತಾ ಇದೆ. ಎಸೆತಗಾರ ವಿಭಾಗದಲ್ಲಿ ರಿತ್ವಿಕ್ ಪ್ರಥಮ, 2ನೇ ಓವರ್ನ ಎಸೆಯಲು ಬಂದಂತ ಈ ರಿತ್ವಿಕ್ 2 ಓಟಗಳನ್ನ ಬಿಟ್ಟುಕೊಟ್ಟು 2 ಹುದರಿಗಳನ್ನ ಪಡೆದುಕೊಳ್ತಾ ಇದೆ ರಿತ್ವಿಕ್. ಓವರಿನ ದ್ವಿತೀಯ ಚೆಂಡು, 5ನೇ ಓವರಿನ 2ನೇ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ ರಿತ್ವಿಕ್. ತನ್ನದೇ ಆದ ಶೈಲಿ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ಲಾಫ್ಟ್ ಶಾಟ್, 1 ಓಟ, 2 ಓಟಗಳ ಇಲ್ಲಿ ಪೂರೈಕೆ ಕೂಡ ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 16ರಲ್ಲಿ ಸ್ಥಗಿತಗೊಳ್ತಾ ಇದೆ. ಈ ಕೂಡ ಹಲವಾರು ಮೊತ್ತದ ಅವಶ್ಯಕತೆ ಇದೆ. ಒಂದು ಪಂದ್ಯಕೂಟದ ವೀಕ್ಷಣೆಯಲ್ಲಿ ಕುಮಾರ್ ಕುಮ್ಮಿ, ಹರ್ಷಿತ್ ಎಂಟರ್ಪ್ರೈಸಸ್, ಸುನಿಲ್ ಮೈಸೂರ್ ಸ್ಯಾಂಡಲ್ ಈ ಪಂದ್ಯಕೂಟದ ವೀಕ್ಷಣೆಯಿದ್ದಾರೆ. ಮುಂದಿನ ಈ ಒಂದು ಪಂದ್ಯಕೂಟದಲ್ಲಿ ಈ ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಆ ಒಂದು ಗಣ್ಯ ಅತಿಥಿಗಳಿಂದ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಕೂಟಗಳು ಮುಕ್ತಾಯಗೊಂಡಿಲ್ಲ. ಮುಕ್ತಾಯಗೊಂಡ ಮೇಲೆ ಆ ಒಂದು ಗಣ್ಯ ಅತಿಥಿಗಳಿಂದ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಭವ್ಯ ವೇದಿಕೆಯಲ್ಲಿ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೊಡ್ಡ ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 18 ಓಟಗಳು ಬಂದಿದೆ. ಅದೇ ರೀತಿಯಾಗಿ ಒಂದು ಪಂದ್ಯಕೂಟದ ವೀಕ್ಷಣೆಯಲ್ಲಿ ಮಧು ಗೌಡ ಈ ಪಂದ್ಯಕೂಟದ ವೀಕ್ಷಣೆ ತಮಗೂ ಕೂಡ ಗಂಧದ ಗುಡಿ ಟ್ರೋಫಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಕ್ಯಾಚ್ ಔಟ್. ವಿಕೆಟ್ ನಂಬರ್ 6 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಟು 18. 4 ಎಸೆತಗಳು ಮುಕ್ತಾಯಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ 18. ದಾಂಡುಗಾರರು ಬಹಳಷ್ಟು ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಎಸೆತಗಾರರ ಛಲವನ್ನ ಇಲ್ಲಿ ಮೈದಾನದಲ್ಲಿ ಕ್ರೀಡಾಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. ಲೊಡ್ಡೆ 11 ತಂಡ ಹಾಗೂ SRV ಅದೃಷ್ಟದ ನಾಣ್ಯಚಿಮಿಕೆಯನ್ನು ಗೆದ್ದುಕೊಂಡ ತಂಡ. SRV ತಂಡ ಮೊದಲು ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಬಾಲ್ ಫಾಸ್ಟ್. ಈ ಬಾರಿ ಎಸೆದ ಚೆಂಡು ಮೂಲಕವಾಗಿ ಹೈ ಲಾಫ್ಟೆಡ್ ಶಾಟ್. ಕ್ಷೇತ್ರ ರಕ್ಷಕ ಇಲ್ಲಿ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಒಂದು ಸೇರ್ಪಡೆ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 19. ಕೊನೆಯ 1 ಎಸೆತಗಳು ಬಾಕಿ ಇದೆ. ತಂಡದೊಟ್ಟು ಮೊತ್ತ 19ರಲ್ಲಿ ಸ್ಥಗಿತಗೊಳ್ತಾ ಇದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಮತ್ತೆ ಕೂಡ ಕ್ಯಾಚ್ ಡ್ರಾಪ್. 1 ಓಟಗಳ ಸೇರ್ಪಡೆ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 5 ಮುಕ್ತಾಯಗೊಂಡಿದ್ದು. ತಂಡದೊಟ್ಟು ಮೊತ್ತ 20ರಲ್ಲಿ ಸ್ಥಗಿತಗೊಳ್ತಾ ಇದೆ. 30 ಚೆಂಡುಗಳ ಮುಂದೆ ಗಳಿಸಿದ್ದು 20 ಓಟ ಆದ್ರೆ 6 ಎಸೆತಗಳ ಮುಂದೆ ಬೇಕಾಗಿದೆ 32 ಓಟದ ಅವಶ್ಯಕತೆ. ಖಂಡಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ನೋಡಿರಬಹುದು ಕ್ರೀಡಾಭಿಮಾನಿಗಳೇ. ಖಂಡಿತ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಆ ಒಂದು ಆರ್ಭಟದ ಆಟಗಾರ ರಿಂಕು ಸಿಂಗ್ ರವರ ದಾಖಲೆಯಲ್ಲಿದೆ. ಖಂಡಿತ ಬಲಿಷ್ಠತೆಯ ದಾಖಲೆ ಅದು. ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಪಂದ್ಯಕೂಟದಲ್ಲೂ ಕೂಡ ಆ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಅನ್ನ ಮಾಡಿದರು.
6 ಎಸೆತಗಳ ಮುಂದೆ ಬೇಕಿತ್ತು 30 ಓಟ. ಅದೇ ಸಂದರ್ಭ ಇಲ್ಲಿ ಗಂಧದ ಗುಡಿ ಟ್ರೋಫಿಯಲ್ಲಿ ಬರ್ತಾ ಇದೆ. ದಾಂಡುಗಾರ ಅದೇ ರೀತಿಯ ಹೊಡೆತಗಳ ಪ್ರಯತ್ನಗಳನ್ನ ಪಟ್ರೆ ಮಾತ್ರ ವಿಜಯಗೊಳಿಸಲು ಸಾಧ್ಯವಿದೆ, ಇಲ್ಲದಿದ್ರೆ ಖಂಡಿತ ಅಸಾಧ್ಯ. 6 ಚೆಂಡು 32 ಓಟದ ಅವಶ್ಯಕತೆ. 5 ಚೆಂಡುಗಳ ಮುಂದೆ 5 ಸಿಕ್ಸರ್, 1-2 ಓಟಗಳು ಬಂದೆ ಆದ್ರೆ ಖಂಡಿತ ಪಂದ್ಯಾಕೂಟಗಳು ವಿಜಯಗೊಳಿಸಲಿಕ್ಕೆ ಸಾಧ್ಯವಿದೆ, ಇಲ್ಲದಿದ್ರೆ ಬಹಳಷ್ಟು ಕಷ್ಟ ಇದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಪ್ರಥಮ ಚೆಂಡಿಗೆ ಸಿಕ್ಸರ್. 5 ಚೆಂಡು ಬಾಕಿ ಇದೆ, ಬೇಕಾಗಿದೆ. ಇಪ್ಪತ್ತಾರು ಓಟದ ಅವಶ್ಯಕತೆ. ಉಳಿದಂತ 5 ಎಸೆತಗಳ ಮುಂದೆ 5 ಚೆಂಡು 26 ಓಟದ ಅವಶ್ಯಕತೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಒಂದೋಟಗಳ ಸೇರ್ಪಡೆ ತಂಡದ ಒಟ್ಟು ಮೊತ್ತ 26, 26. 4 ಚೆಂಡುಗಳ ಮುಂದೆ 4 ಸಿಕ್ಸರ್ ಗಳಿಸಿದ್ರು ಕೂಡ ವಿಜಯಗೊಳಿಸಲು ಬಹಳಷ್ಟು ಕಷ್ಟ ಇದೆ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿದೆ. ಕ್ಯಾಚ್ ಕೂಡ ಬಿಟ್ಕೊಳ್ತಾ ಇದ್ದಾರೆ. ಸತತವಾಗಿ 5 ಕ್ಯಾಚ್ ಔಟ್ ಅನ್ನ ಇಲ್ಲಿ ಕೈ ಚೆಲ್ತಾ ಇದ್ದಾರೆ ಕ್ಷೇತ್ರರಕ್ಷಕರು. 27 ತಂಡದೊಟ್ಟು ಮೊತ್ತ. ಓವರಿನ 3 ಎಸೆತಗಳು ಇನ್ನು ಬಾಕಿ ಇದೆ. ಮತ್ತೆ ಕೂಡ ಸುಜಿತ್ ಭಟ್ ಮೂಲಕವಾಗಿ ತನ್ಮೂಲಕವಾಗಿ ಸೀಮಾ ರೇಖೆಯನ್ನು ದಾಟಿಕೊಳ್ತಾ ಇದೆ. ಗಂಧದ ಗುಡಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ತಂಡದೊಟ್ಟು ಮೊತ್ತ 32ರಲ್ಲಿ ಸ್ಥಗಿತಗೊಳ್ತಾ ಇದೆ. 2 ಚೆಂಡು ಬಹಳಷ್ಟು ಮೊತ್ತದ ಅವಶ್ಯಕತೆ. ಈ ಬಾರಿ ಎಸೆದ ಚೆಂಡು ಡಾಟ್ ಬಾಲ್. 1 ಎಸೆತ ಇಲ್ಲಿ ಮಾತ್ರ ಬಾಕಿ ಇದೆ ದ್ವಿತೀಯ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ಕೊನೆಯ ಚೆಂಡು ದ್ವಿತೀಯ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ಲಾಸ್ಟ್ ಬಾಲ್. ಅಂತಿಮ ಚೆಂಡಿಗೆ ಎಸೆದ ಚೆಂಡು ತನ್ಮೂಲಕವಾಗಿ 1 ಬೌನ್ಸ್ ಆಗಿ ಕ್ಷೇತ್ರರಕ್ಷಕ ಚೆಂಡನ್ನ ಪಡೆದುಕೊಳ್ತಾ ಇದರೊಂದಿಗೆ ಪಂದ್ಯಾಕೂಟವನ್ನು ವಿಜಯಗೊಳಿಸಿದರೆ ಇಂಟು ದ ಸೆಮಿಫೈನಲ್ ಎಂಟ್ರಿಯನ್ನ ಪಡೆದುಕೊಳ್ತಾ ಇದೆ ಟೀಮ್ ಜಾಕಿ 11 ತಂಡ. ಸೆಮಿಫೈನಲ್ಗೆ ತಾಪುಗಾಲನ್ನ ಇಡ್ತಾ ಇದೆ. ಕಂಗ್ರಾಚುಲೇಷನ್. ಸೋತಂತ ತಂಡಕ್ಕೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ಪಂದ್ಯಾಕೂಟಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಜಿಕೊಳ್ಳುವಂತ ಆಟಗಾರ, ಎಸೆತಗಾರ ಆಗಿರಲಿ, ದಾಂಡುಗಾರ ಆಗಿರಲಿ, ಆಲ್ರೌಂಡರ್ ಪ್ರತಿನಿಧಿಸಿದಂತ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ರಿತ್ವಿಕ್ ಇವರ ಪಾಲಾಗ್ತಾ ಇದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಿಕ್ಕೆ ಗಣ್ಯ ಅತಿಥಿಯಾಗಿ ಆಗಮಿಸಿದಂತ ಕುಮಾರ್ ಕುಮ್ಮಿ, ಅರ್ಷಿತ್ ಎಂಟರ್ಪ್ರೈಸಸ್, ಸುನಿಲ್, ಮೈಸೂರ್ ಸ್ಯಾಂಡಲ್ ಇವರು